ಮಕ್ಕಳ ಗೊತ್ತಾಯ್ತಲ್ಲ. ಸೊ ರೇ ಆಫ್ ಲೈಟ್ ಅಂತಂದ್ರೆ ರೇ, ಸೊ ಎ ಸ್ಟ್ರೈಟ್ ಲೈನ್ ವಿತ್ ಆರೋ ಮಾರ್ಕ್ ಇಂಡಿಕೇಟ್ಸ್ ray of light. Arrow indicates direction of light. That's it. Here in this chapter, we are going to study basic properties, basic terms, basic terminology in ray optics. So, allinda start ಮಾಡ್ಕೊಂಡು ಹೋಗ್ತಾ ಇರೋಣ one by one. Okay, fine ಮಕ್ಕಳ. So first of all, ಇದರಲ್ಲಿ ಬೇಸಿಕ್ ಲಾ ಇರೋದು ಜಸ್ಟ್ ಲೈಕ್ ಎಲೆಕ್ಟ್ರೋಸ್ಟಾಟಿಕ್ಸ್ಗೆ ಯಾವ ತರ ಕೂಲಮ್ಸ್ ಲಾ ಬೇಸಿಕ್ ಅಂತ ಹೇಳ್ತೀವೋ ಹಂಗೆ ರೇ ಆಪ್ಟಿಕ್ಸ್ ಅಲ್ಲಿ ಎಸ್ಪೆಷಲಿ ಇನ್ ದಿಸ್ ಕೇಸ್ ರಿಫ್ರಾಕ್ಷನ್ ಆಯ್ತಾ, ವಿ ಹ್ಯಾವ್ ಟು ಕನ್ಸಿಡರ್ ಸ್ನೆಲ್ಸ್ ಲಾ ಅಂತ ಬರುತ್ತೆ. ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಆಯ್ತಾ, ವೆರಿ ಇಂಪಾರ್ಟೆಂಟ್ ಲಾ ಇನ್ ದ ರೇ ಆಪ್ಟಿಕ್ಸ್. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ರಿಫ್ರಾಕ್ಷನ್ ಫಸ್ಟ್. ಸೊ ರಿಫ್ಲೆಕ್ಷನ್ ಇತ್ತು ಆಯ್ತಾ, ಅದು ನಿಮಗೆ ಬರೀ ನೀಟ್ ಮತ್ತೆ ಜೆ ಮಾತ್ರ ಹೇಳ್ಕೊಡ್ತೀನಿ, ಬಟ್ ನಾಟ್ ನೆಸರಿ ಫಾರ್ PU ಬೋರ್ಡ್. ಯಾಕಂದ್ರೆ PU ಬೋರ್ಡ್ ಅಲ್ಲಿ ಅದು ರಿಮೂವ್ ಮಾಡಿದ್ದಾರೆ. ಸೊ ರಿಫ್ಲೆಕ್ಷನ್ ದಟ್ ಟಾಪಿಕ್ ಈಸ್ ರಿಮೂವ್ಡ್, ದಟ್ ಎಂಟೈರ್ ರಿಫ್ಲೆಕ್ಷನ್ ಈಸ್ ರಿಮೂವ್ಡ್ ಆಯ್ತಾ. ಹಾಗಾಗಿ PU ಬೋರ್ಡ್ ಎಕ್ಸಾಮ್ಗೆ you need not study that ಆಯ್ತಾ. ಇಫ್ there is a question in NEET or JEE ಸಿಲೆಬಸ್ ಅವಾಗ ಅದನ್ನ ಹೇಳ್ಕೊಡ್ತೇನೆ, ಅದಕ್ಕೆ ಮಾತ್ರ ಆಯ್ತಾ. PU ಬೋರ್ಡ್ಗೆ ಅದನ್ನ ಹೇಳ್ಕೊಟ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಆಯ್ತು, ನಾಟ್ ನೆಸರಿ ಆಯ್ತಾ. 30% ಡಿಡಕ್ಷನ್ ಮಾಡಿದಾರಲ್ಲ, ಇದು ಒಂದು ಸ್ವಲ್ಪ. ಸೊ ಆಪ್ಟಿಕ್ಸ್ ಅಲ್ಲಿ ರೇ ಆಪ್ಟಿಕ್ಸ್ ಅಲ್ಲಿ ಯಾವ್ದು ತೆಗೆದಾರೆ, ರಿಫ್ಲೆಕ್ಷನ್ ಕಂಪ್ಲೀಟ್ ಟಾಪಿಕ್ ಅಂತ ತೆಗೆದವ್ರೆ. ಅಲ್ಲಿ ಮಿರರ್ ಫಾರ್ಮುಲಾ ಇತ್ತು, ಡೆರಿವೇಶನ್ ಇತ್ತು, ಅರ್ಥ ಆಯ್ತಲ್ಲ, ಲಾಸ್ ಆಫ್ ರಿಫ್ಲೆಕ್ಷನ್, ಎವ್ರಿಥಿಂಗ್ ಆನ್ ದಟ್ ಟಾಪಿಕ್ ಈಸ್ ರಿಮೂವ್ ಫಾರ್ PU ಬೋರ್ಡ್ ಎಕ್ಸಾಮ್ ಆಯ್ತು. ಇನ್ಯಾವುದಿದೆ, ರಿಫ್ರಾಕ್ಷನ್ ಇದೆ, ಅದನ್ನ ತಗೊಂಡಿದ್ದೀನಿ. ಇನ್ನ ನೀಟ್ ಅಂಡ್ JEE ಸಿಲೆಬಸ್ ಇನ್ನ ಬಿಟ್ಟಿಲ್ಲ, ಬಿಟ್ಟ ಮೇಲೆ ಅಕಸ್ಮಾತ್ ಇಫ್ ದೇರ್ ಇಸ್ ರಿಫ್ಲೆಕ್ಷನ್ ಐ ವಿಲ್ ಕನ್ಸಿಡರ್ ಇಟ್ ಆಯ್ತಾ. ಆವಾಗ ಅಲ್ಲಿನ ಸಿನಾಪ್ಸಿಸ್ ಹೇಳುವಾಗ ಅದು ಹೇಳ್ಕೊಡ್ತೀನಿ ಮಕ್ಕಳ, ಗೊತ್ತಾಯ್ತಲ್ಲ. ಸೊ ಟಿಲ್ ದೆನ್ ವಿ ಶಲ್ ಸ್ಟಡಿ ಓನ್ಲಿ ರೇ ಆಪ್ಟಿಕ್ಸ್. ರೇ ಆಪ್ಟಿಕ್ಸ್ ಅಲ್ಲಿ ರಿಫ್ರಾಕ್ಷನ್ ಇಂದ ಸ್ಟಾರ್ಟ್ ಮಾಡೋಣ. ನೌ ಟೆಲ್ ಮಿ, ವಾಟ್ ಈಸ್ ಕಾಲ್ಡ್ ರಿಫ್ರಾಕ್ಷನ್? ವಾಟ್ ಈಸ್ ಕಾಲ್ಡ್ ರಿಫ್ರಾಕ್ಷನ್? ಅದಕ್ಕಿಂತ ಮುಂಚೆ ಮೀಡಿಯಂ ಅಂತ ಹೇಳ್ತೀನಿ. ಮೀಡಿಯಂ, ಆಪ್ಟಿಕಲ್ ಮೀಡಿಯಂ. ಮೀಡಿಯಂ ಅಂತಂದ್ರೆ ಸಿ ಎನಿಥಿಂಗ್ ಕಂಪ್ರೈಸ್ ಆಫ್ ಮ್ಯಾಟರ್ ಈಸ್ ಕಾಲ್ಡ್ ಮೀಡಿಯಂ ಅಲ್ವಾ. ಎನಿಥಿಂಗ್ ವಿಚ್ ಕಂಪ್ರೈಸಸ್ ಆಫ್ ಮ್ಯಾಟರ್. ಫಾರ್ ಎಕ್ಸಾಂಪಲ್, ಏರ್ ಇಸ್ ಅ ಮೀಡಿಯಂ, ಕಂಪ್ರೈಸಸ್ ಆಫ್ ಏರ್ ಮಾಲಿಕ್ಯೂಲ್ಸ್. ಗ್ಲಾಸ್ ಇಸ್ ಅ ಮೀಡಿಯಂ, comprises of glass molecules. Water is a medium, comprises of water molecules, like that. So a medium is one in which comprises some material particles. But vacuum and takshana nirvata pradesha, there is no material medium. ಅರ್ಥವಾಯ್ತಲ್ಲ. ಸೊ ಅದನ್ನು ವ್ಯಾಕ್ಯೂಮ್ ಅಂತ ಕರೀತಾರೆ. ಫೈನ್. ಸೊ ಫ್ರೀ ಸ್ಪೇಸ್ ಅಂದ್ರೂ ಕರೀತಾರೆ. ಅರ್ಥವಾಯ್ತಲ್ಲ. ಫೈನ್ ಮಕ್ಕಳ. ಹಂಗಿದ್ರೆ ಇದರಲ್ಲಿ ಮತ್ತೆ ಆಪ್ಟಿಕಲ್ ಮೀಡಿಯಂ ಅಂತ ಬರುತ್ತೆ. ಆಪ್ಟಿಕಲ್ ಮೀಡಿಯಂ ಅಂದ್ರೆ ಏನು? ದ ಮೀಡಿಯಂ ವಿಚ್ ಅಲೋಸ್ light to pass through it. ಅರ್ಥವಾಯ್ತಲ್ಲ. ದ ಮೀಡಿಯಂ ವಿಚ್ ಅಲೋಸ್ ಲೈಟ್ ಟು ಪಾಸ್ ಥ್ರೂ ಇಟ್ ಇಸ್ ಕಾಲ್ಡ್ ಆಪ್ಟಿಕಲ್ ಮೀಡಿಯಂ ಅಂತ ಕರೀತಾರೆ. ಟೇಕ್ ಫಾರ್ ಎಕ್ಸಾಂಪಲ್ ಗ್ಲಾಸ್. ಗ್ಲಾಸ್ ಇಸ್ ಅನ್ ಆಪ್ಟಿಕಲ್ ಮೀಡಿಯಂ. ವಾಟರ್ ಇಸ್ ಅನ್ ಆಪ್ಟಿಕಲ್ ಮೀಡಿಯಂ. ಅರ್ಥವಾಯ್ತಾ ಮಕ್ಕಳ? ಗ್ಲಾಸ್ ಇಸ್ ಅನ್ ಆಪ್ಟಿಕಲ್ ಮೀಡಿಯಂ, ವಾಟರ್ ಇಸ್ ಅನ್ ಆಪ್ಟಿಕಲ್ ಮೀಡಿಯಂ, ಏರ್ ಇಸ್ ಅನ್ ಆಪ್ಟಿಕಲ್ ಮೀಡಿಯಂ, ಡೈಮಂಡ್ ಇಸ್ ಅನ್ ಆಪ್ಟಿಕಲ್ ಮೀಡಿಯಂ, ಆಲ್ ದೀಸ್. ಸೊ ಎನಿ ಮೀಡಿಯಂ ವಿಚ್ ಅಲೋಸ್ ಲೈಟ್ ಇಸ್ ಕಾಲ್ಡ್ ಅನ್ ಆಪ್ಟಿಕಲ್ ಮೀಡಿಯಂ ಅಂತ ಕರೀತಾರೆ. ಆಯ್ತಾ? ಹೋಮೋಜಿನಿಯಸ್ ಮೀಡಿಯಂ ಅಂತ ಮತ್ತೆ ಬರುತ್ತೆ. ಹೋಮೋಜಿನಿಯಸ್ ಮೀಡಿಯಂ, ಡೆನ್ಸಿಟಿ ಇಸ್ ಸೇಮ್ ಅಟ್ ಆಲ್ ಪಾಯಿಂಟ್ಸ್, ದೆನ್ ಇಟ್ ಇಸ್ ಕಾಲ್ಡ್ ಹೋಮೋಜಿನಿಯಸ್ ಮೀಡಿಯಂ ಅಂತ ಕರೀತಾರೆ. ಐಸೋಟ್ರೋಪಿಕ್ ಮೀಡಿಯಂ ಅಂತ ಕರೀತಾರೆ. ಐಸೋಟ್ರೋಪಿಕ್ ಮೀನ್ಸ್ ಇಫ್ ವೆಲಾಸಿಟಿ ಆಫ್ ಲೈಟ್ ಇಸ್ ಸೇಮ್ ಇನ್ ಆಲ್ ಡೈರೆಕ್ಷನ್ಸ್. If velocity of light is same in all directions, it is called isotropic medium. So unless and otherwise it is mentioned, we have to consider it as a homogeneous isotropic medium. So glass is a homogeneous isotropic medium. ಅರ್ಥವಾಯ್ತಾ? ಮೀಡಿಯಂ ಅಂದ ತಕ್ಷಣ it is understood that it is an isotropic homogeneous medium. For example, sometimes crystal is not isotropic medium. Crystal is not isotropic medium. Though it is an optical medium, it is not isotropic medium. Speed is different in different directions. ಎಲ್ಲಿ? ಕ್ರಿಸ್ಟಲ್ ಅಲ್ಲಿ. though it passes light. ಗೊತ್ತಾಯ್ತಾ ಮಕ್ಕಳ? ಗೊತ್ತಾಯ್ತು ಇವಾಗ ನಿಮಗೆ. ಮೀಡಿಯಂ ಅಂದ್ರೆ ಗೊತ್ತಾಯ್ತು, ಅದರಲ್ಲಿ ಆಪ್ಟಿಕಲ್ ಮೀಡಿಯಂ ಅಂದ್ರೆ ಗೊತ್ತಾಯ್ತು. ಬೇರೆ ಮೀಡಿಯಂ ಇದೆ. ಫಾರ್ ಎಕ್ಸಾಂಪಲ್, ವುಡ್ ಇಸ್ ಅ ಮೀಡಿಯಂ. ಡಸ್ ಇಟ್ ಅಲೋ ದ ಲೈಟ್ ಟು ಪಾಸ್ ಥ್ರೂ ಇಟ್? ಅಲ್ವಾ? ಪೇಪರ್ ಇಸ್ ಅ ಮೀಡಿಯಂ. ಡಸ್ ಇಟ್ ಅಲೋ ಲೈಟ್ ಟು ಪಾಸ್ ಥ್ರೂ ಇಟ್? though it is a medium which do not allow the light to pass through it. ಅರ್ಥವಾಯ್ತಾ ಮಕ್ಕಳ? ಅದನ್ನ ಸೊ ಅದನ್ನು ಒಪೇಕ್ ಅಂತ ಕರೀತಾರೆ. ಇಟ್ ಇಸ್ ಎ ಒಪೇಕ್ ಬಾಡಿ, ಒಪೇಕ್ ಪಾರ್ಟಿಕಲ್, ಒಪೇಕ್ ಸಿಸ್ಟಮ್, ಒಪೇಕ್ ಮೀಡಿಯಂ ಅಂತ ಕರೀತಾರೆ. ಒಪೇಕ್ ಆಯ್ತಾ? ಸೊ ವಿಚ್ ಡು ನಾಟ್ ಅಲೋ ಲೈಟ್ ಟು ಪಾಸ್ ಥ್ರೂ ಇಟ್. ಪೇಪರ್, ವುಡ್, ಏನ್ ಬೇಕಾದ್ರೆ ತಗೊಳ್ಳಿ ನೀವು, ಯಾವ್ದು ಬೇಕಾದ್ರೆ ಎಕ್ಸಾಂಪಲ್ ಕೊಡಿ, ಬಟ್ ಲೈಟ್ ಪಾಸ್ ಆಗಬಾರ್ದು ಅಷ್ಟೇ. ಅದನ್ನ ಒಪೇಕ್ ಮೀಡಿಯಂ ಅಂತ ಕರೀತಾರೆ. ಸೊ ಯಾವ ಮೀಡಿಯಂ ಅನ್ನ ಲೈಟ್ ಅನ್ನು ಪಾಸ್ ಮಾಡ್ತದೋ ಅದನ್ನ ನಾವು ಆಪ್ಟಿಕಲ್ ಮೀಡಿಯಂ ಅಂತ ಕರೀತಾರೆ. ಎಕ್ಸಾಂಪಲ್, ಲೈಟ್ ಆಗ್ಬೋದು, ಸರಿ, ಏರ್ ಮೀಡಿಯಂ ಆಗ್ಬೋದು, ಏರ್ ಆಗ್ಬೋದು, ವ್ಯಾಕ್ಯೂಮ್ ಕೂಡ ಆಗುತ್ತೆ. ಆಯ್ತಾ? ನೋ ಪ್ರಾಬ್ಲಮ್. ಗ್ಲಾಸ್ ಇಸ್ ಅ ಮೀಡಿಯಂ, ಆಪ್ಟಿಕಲ್ ಮೀಡಿಯಂ. ವಾಟರ್ ಇಸ್ ಆಪ್ಟಿಕಲ್ ಮೀಡಿಯಂ. ಬೆನ್ಸಿನ್ ಇಸ್ ಆಪ್ಟಿಕಲ್ ಮೀಡಿಯಂ. ಟಾಲಿನ್ ಇಸ್ ಆಪ್ಟಿಕಲ್ ಮೀಡಿಯಂ. ಆಲ್ ದೀಸ್ ಫೈನ್ ಮಕ್ಕಳ. ಇವಾಗ ಗೊತ್ತಾಯ್ತು ನಿಮಗೆ. ಸೊ ಏರ್, ನಾನು ನೋಡಿ, ವ್ಯಾಕ್ಯೂಮ್ ಇದೆ, ಏರ್ ಇದೆ, ವಾಟರ್ ಇದೆ, ಗ್ಲಾಸ್ ಇದೆ, ಡೈಮಂಡ್ ಇದೆ, ಈ ತರ ನಾನು ಹೇಳ್ಕೊಂಡು
ಹೋಗ್ತಾ ಇದೆ ಅಲ್ವಾ. ಇವೆಲ್ಲ ಆಪ್ಟಿಕಲ್ ಮೀಡಿಯಂಗಳೇ ಆಯ್ತಾ. ಸಪೋಸ್ ಇಫ್ ಲೈಟ್ ಪಾಸಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ, one medium to another medium. For example, air medium to water medium, air medium to glass medium, air medium to diamond medium. So one medium to another medium. Maybe water to glass ಆಗ್ಬೋದು, glass to diamond ಆಗ್ಬೋದು, ಇಲ್ಲ glass to water to diamond ಆಗ್ಬೋದು. ಅರ್ಥವಾಯ್ತಾ? ಒನ್ ಮೀಡಿಯಂ ಇಂದ ಇನ್ನೊಂದು ಮೀಡಿಯಂ ಆಗ್ಬೇಕಷ್ಟೇ, ಡೆನ್ಸಿಟಿ ಡಿಫ್ರೆಂಟ್ ಇರ್ಬೇಕಷ್ಟೇ. ಅವಾಗ ಏನಾಗುತ್ತೆ ಅಂತಂದ್ರೆ there is a change in speed of light, there is a change in direction of light, there is a change in wavelength of light. ಮಕ್ಕಳ ಗೊತ್ತಾಯ್ತಲ್ಲ ಯಾವಾಗ ಹೇಳಿದ್ ಬರ್ತಾ ಇರೋದು? whenever there is a change in, whenever light enters from one medium to another medium, one medium to another medium. For example, air to water, air to glass, air to diamond, ಇಲ್ಲ water to glass, glass to diamond, ಗ್ಲಾಸ್ ಟು ಏರ್, ಗ್ಲಾಸ್ ಟು ವಾಟರ್, ಡೈಮಂಡ್ ಟು ಏರ್, ಏನ್ ಬೇಕಾದ್ರೂ ಆಗಿರ್ಬೋದು ಆಯ್ತಾ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಹೋಗ್ಬೋದು, ಒಟ್ಟಿನಲ್ಲಿ ಏನಾಗಿರ್ಬೇಕು? ಡೆನ್ಸಿಟಿ ಸೇಮ್ ಇರಬೇಕು, ಸಾರಿ ಡೆನ್ಸಿಟಿ ಡಿಫ್ರೆಂಟ್ ಇರಬೇಕು. ಆವಾಗ ಏನಾಗುತ್ತೆ ಅಂದ್ರೆ ದ ಲೈಟ್ ರೇ ವೈಲ್ ಪಾಸಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್. ದಟ್ ಫಿನಾಮಿನನ್ ಇಸ್ ಕಾಲ್ಡ್ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರೀತಾರೆ. ಸೊ ವೈಲ್ ಟ್ರಾವೆಲಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ, ರಿಮೆಂಬರ್ ದಿಸ್, ಫ್ರೀಕ್ವೆನ್ಸಿ ಅಂಡ್ ಫೇಸ್ ವಿಲ್ ರಿಮೈನ್ ಸೇಮ್. Frequency and phase will remain same. Remember that point. Frequency change ಆಗಲ್ಲ, phase change ಆಗೋದಿಲ್ಲ. ಮಿಕ್ಕಿದ್ದೆಲ್ಲ ಏನು? ಸ್ಪೀಡ್ ಚೇಂಜ್ ಆಗುತ್ತೆ, ವೇವ್ ಲೆಂತ್ ಚೇಂಜ್ ಆಗುತ್ತೆ. ಅರ್ಥವಾಯ್ತಾ ಮಕ್ಕಳ? ಸ್ಪೀಡ್ ಚೇಂಜ್ ಅಂದ್ರೆ ವೆಲಾಸಿಟಿ ಚೇಂಜ್ ಆಗುತ್ತೆ, ಮತ್ತೆ ಸೊ ವೇವ್ ಲೆಂತ್ ಕೂಡ ಚೇಂಜ್ ಆಗುತ್ತೆ ಆಯ್ತಾ. ಮತ್ತೆ ಡೈರೆಕ್ಷನ್ ಆಫ್ ಲೈಟ್ ಚೇಂಜ್ ಆಗುತ್ತೆ, ಬೇರೆ ಆಗುತ್ತೆ ಆಯ್ತಾ. ವರ್ಚುವಲ್ ಡೈರೆಕ್ಷನ್ ಹೆಂಗಿರೋದು ಹಂಗೆ ಹೋಗಲ್ಲ ಆಯ್ತಾ, ಸ್ವಲ್ಪ ಆ ಕಡೆ ಈ ಕಡೆ ಬೆಂಡ್ ಆಗ್ಬಿಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರೀತಾರೆ ಮಕ್ಕಳ. ಅರ್ಥವಾಯ್ತಲ್ಲ? ದ ಫಿನಾಮಿನನ್ ಇನ್ ವಿಚ್ when light travels from one medium to another medium, it changes its direction of path. It changes its direction of path. ಯಾಕೆ ಚೇಂಜ್ ಆಗಬೇಕು? because it changes its speed. So speed of wave, speed of light changes when light travels from one medium to another medium. On account of the change in speed of light, so it takes deviation from original path. It takes deviation from original path. ಆಯ್ತಾ? ದಟ್ ಫಿನಾಮಿನನ್ ಇಸ್ ಕಾಲ್ಡ್ ರಿಫ್ರಾಕ್ಷನ್ ಅಂತ ಕರೀತಾರೆ ಮಕ್ಕಳು. ಗೊತ್ತಾಯ್ತಂದ್ರು? ಫೈನ್. ಹಂಗಿದ್ರೆ ನೋಡಿ, ಫೈನ್, ಲೆಟ್ us see the refraction. When a ray of light incident obliquely on a surface separating two transparent media, its direction changes at the surface. This phenomenon is called refraction, as I said earlier. Fine. Okay. Look at this. Look at the animation. Look at this animation. So this is one medium. This is one medium. Nodi, this is one medium. Correct andra idu? Aita, this is another medium. This is separation between the two media. This is the separation between the two media. ಅರ್ಥವಾಯ್ತಲ್ಲ? ಬಹುಶಃ ಇದು ಏರ್, ಇದು ವಾಟರ್ ಆಗ್ಬೋದು. ಅರ್ಥವಾಯ್ತಾ ಮಕ್ಕಳ? ಅಥವಾ ಇದು ಏರ್ ಗ್ಲಾಸ್ ಆಗ್ಬೋದು, ಏರ್ ಡೈಮಂಡ್ ಆಗ್ಬೋದು. ಆಯ್ತಾ? ಓಕೆ. ಇವಾಗ ಪರ್ಟಿಕ್ಯುಲರ್ ಆಗಿ ಹೇಳ್ಬಿಡ್ಬೇಕು. ಏನಪ್ಪಾ ಅಂತಂದ್ರೆ ಯಾವ ಮೀಡಿಯಂ ಇದು ಅಂದ್ರೆ ಎರಡು ತರ ಮೀಡಿಯಂ ಇರುತ್ತೆ. ಒಂದು ರೇರರ್ ಮೀಡಿಯಂ, ಇನ್ನೊಂದು ಡೆನ್ಸರ್ ಮೀಡಿಯಂ ಅಂತ. ಆಯ್ತಾ? ಸೊ ಡೆನ್ಸ್ ಅಂದ್ರೆ ಅದು ಕಂಪ್ಯಾರಿಟಿವ್ ಟರ್ಮಿನಾಲಜಿ. ಇದು ಡೆನ್ಸರ್ ರೇರರ್ ಅನ್ನೋದು ಆ ಎರಡು ಮೀಡಿಯಂಗಳಿಗೆ ಸಂಬಂಧಪಟ್ಟಿರೋ ವರ್ಡ್. ಯಾವಾಗ್ಲೂ ಒಂದ್ ಮೀಡಿಯಂ ರೇರರ್ ಅನ್ಸ್ಕೊಳ್ಳೋದಿಲ್ಲ, ಯಾವಾಗ್ಲೂ ಒಂದ್ ಮೀಡಿಯಂ ಡೆನ್ಸರ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಅರ್ಥ ಆಯ್ತಲ್ಲ? ಆ ಎರಡು ಪೇರ್ಗೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಆ ಎರಡು ಪೇರಲ್ಲಿ ಯಾವ್ದು ರೇರರ್ ಯಾವ್ದು ಡೆನ್ಸರ್ ಅಂತ ಹೇಳ್ಬೇಕು. ಅರ್ಥ ಆಯ್ತಾ ಮಕ್ಕಳ? ಫಾರ್ ಎಕ್ಸಾಂಪಲ್, ಇವಾಗ ಈ ತರ ಇದೆ, ನಾನು ನೋಡಿ ಈ ತರ ಇರುವಾಗ ನೋಡಿ ಈ ತರ ಬರೆದಿದ್ದೀರಿ ಅಲ್ವಾ. ಇವಾಗ ಏನಪ್ಪಾ ಮೀನಿಂಗ್ ಅಂತಂದ್ರೆ, ಈ ಮೀಡಿಯಂ ಇರುತ್ತೆ ನೋಡಿ, ಇದನ್ನ ರೇರರ್ ಮೀಡಿಯಂ ಅಂತ ಕರೀತಾರೆ, ಇದು ಡೆನ್ಸರ್ ಮೀಡಿಯಂ ಅಂತ ಕರೀತಾರೆ. ಸೊ ಯಾವ ಮೀಡಿಯಂಗೆ ಡೆನ್ಸಿಟಿ ಕಡಿಮೆ ಇರುತ್ತೋ ಅದಕ್ಕೆ ರೇರರ್ ಮೀಡಿಯಂ ಅಂತ ಕರೀತಾರೆ. ಯಾವ ಮೀಡಿಯಂಗೆ ಡೆನ್ಸಿಟಿ ಜಾಸ್ತಿ ಇರುತ್ತೋ ಅದನ್ನ ಡೆನ್ಸರ್ ಮೀಡಿಯಂ ಅಂತ ಕರೀತಾರೆ. ಗೊತ್ತಾಯ್ತಲ್ಲ? ಫಾರ್ ಎಕ್ಸಾಂಪಲ್, ಇವಾಗ ಇದು ಏರ್ ತಗೊಳ್ಳಿ, ಅವಾಗ ಇದು ವಾಟರ್, ಅಥವಾ ಇದು ಏರ್, ಇದು ಗ್ಲಾಸ್, ಇದು ಏರ್, ಇದು ಡೈಮಂಡ್. ಓಕೆ, ಆವಾಗ ದಿಸ್ ಪಾತ್ ಈಸ್ ಕರೆಕ್ಟ್. ಅಥವಾ ಹಿಂಗೂ ಕರೆಕ್ಟ್. ಇದು ವಾಟರ್ ತಗೊಳ್ಳಿ ನೋಡಿ, ನೀವು ಅವಾಗಲೇ ಇದು ಏರ್ ಇದು ವಾಟರ್ ತಗೊಂಡ್ಬಿಟ್ರೆ ಏರ್ ಈಸ್ ರೇರರ್, ವಾಟರ್ ಈಸ್ ಡೆನ್ಸರ್ ಅಂತ ಹೇಳಿದ್ರಿ ಅಲ್ವಾ ಮಕ್ಕಳ? ನೋಡಿ, ಏರ್ ಈಸ್ ರೇರರ್, ವಾಟರ್ ಈಸ್ ಡೆನ್ಸರ್ ಅಂತ ಹೇಳಿದ್ರಿ. ಇವಾಗ ಏನ್ ಮಾಡ್ತೀನಿ, ಇವಾಗ ಇದು ವಾಟರ್ ತಗೊಂತಾನೆ, ಇದು ಡೆನ್ಸರ್ ತಗೊಂತಾನೆ.
ಇದು ವಾಟರ್, ಇದು ಗ್ಲಾಸ್, ಇದು ವಾಟರ್, ಇದು ಗ್ಲಾಸ್. ಹಂಗಿದ್ರೆ ಗ್ಲಾಸ್ ಮತ್ತು ವಾಟರ್ ಕಂಪೇರ್ ಮಾಡ್ಕೊಂಡಾಗ ವಾಟರ್ ಈಸ್ ರೇರರ್ ಮೀಡಿಯಂ, ಗ್ಲಾಸ್ ಈಸ್ ಡೆನ್ಸರ್ ಮೀಡಿಯಂ. ಮಕ್ಕಳ ಗೊತ್ತಾಯ್ತಲ್ಲ, ನೋಡ್ಕೊಳ್ಳಿ ಸರಿಯಾಗಿ. ದಿಸ್ ಈಸ್ ರೇರರ್ ಮೀಡಿಯಂ, ಇದು ಡೆನ್ಸರ್ ಮೀಡಿಯಂ. ಒಂದ್ ವೇಳೆ ನಾನು ಇದನ್ನ ಗ್ಲಾಸ್ ತಗೊಳ್ತೀನಿ, ಇದು ಡೈಮಂಡ್ ತಗೊಳ್ತೀನಿ, ಅವಾಗ ಗ್ಲಾಸ್ ಈಸ್ ರೇರರ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಡೈಮಂಡ್, ಡೈಮಂಡ್ ಈಸ್ ಡೆನ್ಸರ್. ಮಕ್ಕಳ ಗೊತ್ತಾಯ್ತಲ್ಲ ನೋಡಿ, ಅದಕ್ಕೆ ಹೇಳಿದ್ದು. ಸೊ ರೇರರ್ ಮೀಡಿಯಮ್ ಡೆನ್ಸರ್ ಮೀಡಿಯಂ ಅಂತ ಹೇಳಿದ್ದು ಡಿಪೆಂಡಿಂಗ್ ಆನ್ ದ ಪೇರ್ ಆಫ್ ಮೀಡಿಯಾ ಅಷ್ಟೇ ಅಲ್ಲಿ. ಗೊತ್ತಾಯ್ತಲ್ಲ. ನೌ ಲೆಟ್ ಅಸ್ ಟೇಕ್ ಅಪ್ ದಿಸ್ ಎಕ್ಸಾಂಪಲ್. ಆಯ್ತಾ, ದಿಸ್ ಈಸ್ ದ ಸಪರೇಷನ್ ಬಿಟ್ವೀನ್ ದ ಟೂ ಮೀಡಿಯಾ. ಆಯ್ತಾ, ಒಂದು ರೇ ಆಫ್ ಲೈಟ್ ತಗೊಂಡಿದ್ದೀನಿ ನೋಡಿ, ದಿಸ್ ಇಸ್ ಕಾಲ್ಡ್ ರೇ ಆಫ್ ಲೈಟ್. ನೋಡಿ ಆರೋ ಮಾರ್ಕ್ ಇರಬೇಕು, ಒಂದು ಸ್ಟ್ರೈಟ್ ಲೈನ್. ಸೊ ದಿಸ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಲೈಟ್, ಡೈರೆಕ್ಷನ್ ಆಫ್ ಲೈಟ್. ಸೊ ವಿಚ್ ಫಾಲಿಂಗ್ ಆಬ್ಲಿಕ್ಲಿ, ಆಬ್ಲಿಕ್ ಅಂದ್ರೆ ಸೊ ಮೇಕಿಂಗ್ ಸಮ್ ಆಂಗಲ್ ವಿತ್ ನಾರ್ಮಲ್. ನೋಡಿ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಯು ಡ್ರಾ ಒನ್ ನಾರ್ಮಲ್. ನೋಡಿ ಇದನ್ನ ನಾರ್ಮಲ್ ಅಂತ ಕರೀತಾರೆ. ನಾನು ಏನೇ ಡಾಟೆಡ್ ಲೈನ್ಸ್ ಬರೆದಿದ್ದೀನಿ, ಇಟ್ ಇಸ್ ಕಾಲ್ಡ್ ನಾರ್ಮಲ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. The angle between the normal and the incident ray is called angle of incidence ಅಂತ ಕರಿತೀನಿ. ಐ ಅಂತ ಕರಿಬಹುದು, ಆಂಗಲ್ ಆಫ್ ಇನ್ಸಿಡೆನ್ಸ್. ಅರ್ಥ ಆಯ್ತಾ ಮಕ್ಕಳ? ಇವಾಗ ನೋಡಿ, ಇವಾಗ ಸಪೋಸ್ ಇವಾಗ ಈ ಎರಡು ಮೀಡಿಯಂಗಳು ಒಂದೇ ಆಗಿದ್ದಿದ್ರೆ ಅವಾಗ ಈ ಲೈಟ್ ರೇ ಇದೆ ನೋಡಿ, ಇದು ಸ್ಟ್ರೈಟ್ ಆಗಿ ಹಿಂಗ್ ಬಂದ್ಬಿಡ್ಬೇಕಾಯ್ತು, ಸ್ಟ್ರೈಟ್ ವಿತೌಟ್ ಎನಿ ಡಿವಿಯೇಷನ್. ಒಂದೇ ಮೀಡಿಯಂ ಆಗಿದ್ದಿದ್ರೆ. ಇದು ಬೇರೆ ಮೀಡಿಯಂ ಆಗಿದ್ರಿಂದ ಏನಾಗಿದೆ, ಆ ಲೈಟ್ ರೇ ಇದೆ ನೋಡಿ ಬೆಂಡ್ ಆಗಿದೆಯಾ, ಯಾವ ಕಡೆ ಬೆಂಡ್ ಆಗಿದೆ, ಟುವರ್ಡ್ಸ್ ದಿ ನಾರ್ಮಲ್. ನೋಡಿ ನಾರ್ಮಲ್ ಕಡೆಗೆ ಬೆಂಡ್ ಆಗಿದೆ, ನೋಡಿ ಈ ಕಡೆ ಬೆಂಡ್ ಆಗಿದೆ. ದಿಸ್ ಇಸ್ ಕಾಲ್ಡ್ θ2. ಅಂದ್ರೆ θ2 ಅಂತಂದ್ರೆ ಆಂಗಲ್ ಬಿಟ್ವೀನ್ ದ ನಾರ್ಮಲ್ ಅಂಡ್ ದ ರಿಫ್ರಾಕ್ಟೆಡ್ ರೇ. ದಿಸ್ ಇಸ್ ಕಾಲ್ಡ್ ರಿಫ್ರಾಕ್ಟೆಡ್ ರೇ ಅಂತ ಕರೀತಾರೆ. ಸೊ ದಿಸ್ ಇಸ್ ಕಂಟೈಮ್ಸ್ ಕಾಲ್ಡ್ ಆರ್ ಅಂದ್ರೂ ಕರೀತಾರೆ. ಸೊ ದಿಸ್ ಇಸ್ ಕಾಲ್ಡ್ ಐ, ದಿಸ್ ಇಸ್ ಕಾಲ್ಡ್ ಆರ್ ಅಂದ್ರೂ ಕರೀತಾರೆ. ಮಕ್ಕಳ ಗೊತ್ತೈತೇನ್ರು? ಆಯ್ತಾ, ಯಾವಾಗ ಹೇಳಿದು? ವೆನ್ ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ, ಆಫ್ಟರ್ ರಿಫ್ರಾಕ್ಷನ್ ಲೈಟ್ ರೇ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್. ಲೈಟ್ ರೇ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್. ಸೊ ಹಿಯರ್ ಐ ಈಸ್ ಗ್ರೇಟರ್ ದ್ಯಾನ್ ಐ ಆರ್. I is greater. ಅರ್ಥ ಆಯ್ತಲ್ಲ? ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಗ್ರೇಟರ್ ದನ್ ಆಂಗಲ್ ಆಫ್ ರಿಫ್ರಾಕ್ಷನ್. ಸೊ ಐ ಗ್ರೇಟರ್ ದನ್ ಆರ್ ಇರುತ್ತೆ, ಇಲ್ಲ ಆರ್ ಲೆಸ್ ದನ್ ಐ ಇರುತ್ತೆ, ಯಾವತ್ತೂ ಅಷ್ಟೇ. ಆಯ್ತಾ, ಇವಾಗ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದೀರಿ ನೀವು. ಆಯ್ತಾ, ಮೀಡಿಯಮ್ ವೇವ್ಸ್ ಬರ್ತಾ ಇದೆ, ಇದೆಲ್ಲ ವೇವ್ಸ್. ಇದು ನೋಡಿ ವೇವ್ ಲೆಂತ್ ಇದು ನೋಡಿ, ಇಲ್ಲಿಂದ ಇಲ್ಲಿಗೆ ದಿಸ್ ಇಸ್ ಕಾಲ್ಡ್ ವೇವ್ ಲೆಂತ್. ಮಕ್ಕಳ ಗೊತ್ತಾಯ್ತಲ್ಲ? ಸೊ ದಿಸ್ ಇಸ್ ಕಾಲ್ಡ್ ವೇವ್ ಲೆಂತ್. ಇವಾಗ ಏನಾಗ್ತದೆ ಅಂತಂದ್ರೆ, ರೇರರ್ ಮೀಡಿಯಂ ಮತ್ತೆ ಡೆನ್ಸರ್ ಮೀಡಿಯಂ ಹೋದಾಗ ವೇವ್ ಲೆಂತ್ ಕಡಿಮೆ ಆಗುತ್ತೆ ಅಂತ, ಸ್ಪೀಡು ಕಡಿಮೆ ಆಗುತ್ತೆ. ಸೊ ವೆನ್ ರೇರರ್ ಮೀಡಿಯಂ, ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್, ಅವಾಗ ಸ್ಪೀಡ್ ಆಫ್ ಲೈಟ್ ಡಿಕ್ರೀಸಸ್, ಕಡಿಮೆ ಆಗುತ್ತೆ, ಅಂಡ್ ವೇವ್ ಲೆಂತ್ ಕೂಡ ಕಡಿಮೆ ಆಗುತ್ತೆ. ವೇವ್ ಲೆಂತ್ ಕಡಿಮೆ ಆಗುತ್ತೆ, ಅರ್ಥವಾಯ್ತಲ್ಲ? ಸ್ಪೀಡ್ ಕೂಡ ಕಡಿಮೆ ಆಗುತ್ತೆ. ಮಕ್ಕಳ ಗೊತ್ತಾಯ್ತಲ್ಲ? ಲೈಕ್ ದಿಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಫೈನ್. ಸೊ ಇದು ಬಹುಶಃ ಅರ್ಥ ಆಗಿರ್ಬೇಕಲ್ಲ. ಸೊ ದಿಸ್ ಈಸ್ ರಿಫ್ರಾಕ್ಷನ್ ಆಫ್ ಅಕೋಸ್ಟಿಕ್ ವೇವ್, ಆರ್ ಸಮಟೈಮ್ಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಲೈಟ್ ವೇವ್ ಅಂತ ಅನ್ಕೋಬಹುದು. ಅರ್ಥ ಲೈಟ್ ವೇವ್ ಇದು. ಆಯ್ತಾ, ವೇವ್ ಲೆಂತ್ ಏನಾಗಿದೆ ಗೊತ್ತಾಯ್ತಲ್ಲ? ಬಟ್ ಫ್ರೀಕ್ವೆನ್ಸಿ ಮತ್ತೆ ಫೇಸ್ ಚೇಂಜ್ ಆಗಲ್ಲ. ನೋಡಿ ಬೆಂಡಿಂಗ್ ಆಗಿದೆಯಾ? ಸೊ ಅದೇ ಸರ್, ನಾನು ಡೆನ್ಸರ್ ಇಂದ ರೇರ್ಗೆ ಹೋದಾಗ ಏನಾಗುತ್ತೆ, ಇದನ್ನೇ ಪಾತ್ ರಿವರ್ಸಿಬಿಲಿಟಿ ತಗೊಳ್ಳಿ. ಇವಾಗ ಆರೋ ಮಾರ್ಕ್ ರಿವರ್ಸ್ ಉಲ್ಟಾ ಹಾಕೊಳ್ಳಿ, ಉಲ್ಟಾ ಹಾಕೊಳ್ಳಿ. ಇದು ಡೆನ್ಸರ್, ಇದು ರೇರರ್ ಮೀಡಿಯಂ. ಏನಾಗಿದೆ, ಆರೋ ಮಾರ್ಕ್ ಉಲ್ಟಾ ಅಂತ ಇಟ್ಕೊಂಡ್ರೆ ಅವಾಗ ಏನಾಗುತ್ತೆ ಹೇಳಿ, ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್. ನೋಡಿ ಡೆನ್ಸರ್ ಇಂದ ರೇರ್ಗೆ ಹೋಗ್ತಾ ಇರ್ಬೇಕಾದ್ರೆ ಬೆಂಡಿಂಗ್ ಅವೇ ಫ್ರಮ್ ನಾರ್ಮಲ್. ಅವಾಗ ಇದು ಐ ಆಗುತ್ತೆ, ಇದು ಆರ್ ಆಗುತ್ತೆ. ಸೊ ಸರ್ಟನ್ಲಿ ಆರ್ ಈಸ್ ಗ್ರೇಟರ್ ದ್ಯಾನ್ ಐ, ಆರ್ ಈಸ್ ಗ್ರೇಟರ್ ದ್ಯಾನ್ ಐ. ಮಕ್ಕಳ ಗೊತ್ತಾಯ್ತಲ್ಲ? ಸೊ ಎಲ್ಲ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಅಂದ್ರೆ ಇಷ್ಟೇ ಹೇಳ್ಬೇಕಾದ್ರೆ ನೀವು, ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ, ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್. ಆಯ್ತಾ? ಸೊ ಇಟ್ ಈಸ್ ಡ್ಯೂ ಟು ರಿಫ್ರಾಕ್ಷನ್. ಸೊ ವೈ ದೇರ್ ಇಸ್ ಎ ರಿಫ್ರಾಕ್ಷನ್? ವಾಟ್ ಇಸ್ ದ ಕಾಸ್ ಫಾರ್ ರಿಫ್ರಾಕ್ಷನ್? ಲೈಟ್ ಟ್ರಾವೆಲ್ಸ್ ವಿತ್ ಡಿಫರೆಂಟ್ ಸ್ಪೀಡ್ಸ್ ಇನ್ ಡಿಫರೆಂಟ್ ಮೀಡಿಯಾ. ಅರ್ಥವಾಯ್ತಲ್ಲ? ಲೈಟ್ ಟ್ರಾವೆಲ್ಸ್ ವಿತ್ ಡಿಫರೆಂಟ್ ಸ್ಪೀಡ್ಸ್ ಇನ್ ಡಿಫರೆಂಟ್ ಮೀಡಿಯಾ. ಸೊ ನೋಡಿ, ಇವಾಗ ಇದರಲ್ಲಿ ಒಂದು ಸ್ಪೀಡ್ ಇದ್ರೆ ಇದರಲ್ಲಿ ಒಂದು ಸ್ಪೀಡ್ ಇರುತ್ತೆ. ರೇರಲ್ಲಿ ಜಾಸ್ತಿ ಇರುತ್ತೆ, ಡೆನ್ಸರ್ ಅಲ್ಲಿ ಕಡಿಮೆ ಇರುತ್ತೆ. ಮಾಮೂಲಿ ಏರ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಏರ್ ಅಂತ ಇಟ್ಕೊಳ್ಳಿ, ಏರ್ ಅಲ್ಲಿ ಎಷ್ಟು ಸ್ಪೀಡ್ ಆಫ್ ಲೈಟು? 3 × 10⁸ ಮೀಟರ್ ಪರ್ ಸೆಕೆಂಡ್. ಅದು ಇಲ್ಲಿ ಬಂದ್ಬಿಟ್ರೆ ಕಡಿಮೆ ಆಗ್ಬಿಡುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಅರ್ಥವಾಯ್ತಾ ಮಕ್ಕಳ? ಸೊ ಅಂದ್ರೆ ಇಷ್ಟೇ ಹೇಳ್ಬೇಕಾಗಿರೋದು, ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ, ಇಟ್ಸ್ ಸ್ಪೀಡ್ ಡಿಕ್ರೀಸಸ್, ವೇವ್ ಲೆಂತ್ ಡಿಕ್ರೀಸಸ್. ಆಯ್ತಾ? ಸೊ ರೇರರ್ ಟು ಡೆನ್ಸರ್ ಮೀಡಿಯಂ ಆದಾಗ ರಿಫ್ರಾಕ್ಟೆಡ್ ರೇ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್. ಅದೇ ಡೆನ್ಸರ್ ಟು ರೇರ್ಗೆ ಹೋದಾಗ ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್. ಮಕ್ಕಳ ಗೊತ್ತಾಯ್ತಲ್ಲ? ಫೈನ್. ಹಂಗಿದ್ರೆ ಸ್ನೆಲ್ಸ್ ಲಾ ಹೇಳ್ತೀನಿ, ವೆರಿ ಇಂಪಾರ್ಟೆಂಟ್ ಲಾ, ವೆರಿ 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 ಇಂಪಾರ್ಟೆಂಟ್. ರಿಫ್ರಾಕ್ಷನ್ ಅಲ್ಲಿ ನನ್ನ ಸ್ನೆಲ್ಸ್ ಲಾ ಅಷ್ಟು ಇಂಪಾರ್ಟೆನ್ಸ್ ಇದೆ. ಆಯ್ತಾ? ಏನದು ಅಂತಂದ್ರೆ ಹೇಳ್ತೀನಿ ನೋಡಿ. ನಿಮಗೆ ಐ ಅಂದ್ರೆ ಗೊತ್ತು, ಆಂಗಲ್ ಆಫ್ ರಿಫ್ರಾಕ್ಷನ್ ಗೊತ್ತು. ಅರ್ಥ ಆಯ್ತಾ ಮಕ್ಕಳ? ದ ರೇಷಿಯೋ ಆಫ್ ಸೈನ್ ಆಫ್ ದಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದಿ ಸೈನ್ ಆಫ್ ದಿ ಆಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಕಾನ್ಸ್ಟೆಂಟ್. ಅರ್ಥವಾಯ್ತಲ್ಲ? ಎಲ್ಲಿಂದ ಎಲ್ಲಿಗಾದ್ರೂ ಬೇಕಾಗಲಿ, ರೇರರ್ ಟು ಡೆನ್ಸರ್, ಡೆನ್ಸರ್ ಟು ರೇರರ್, ವಾಟ್ ಎವರ್ ಇಟ್ ಮೇ ಬಿ. ಇಷ್ಟೇ ಹೇಳ್ಬೇಕಾಗಿರೋದು. ದ ರೇಷಿಯೋ ಆಫ್ ಸೈನ್ ಆಫ್ ದಿ ಆಂಗಲ್ ಆಫ್ ಇನ್ಸಿಡೆನ್ಸ್ to the sine of the angle of refraction is constant for a given pair of media and for light of given wavelength. ಮಕ್ಕಳ ಗೊತ್ತಾಯ್ತಲ್ಲ? ಸ್ನೆಲ್ಸ್ ಲಾ ಅಂತಂದ್ರೆ ಹೇಳ್ಬೇಕಾಗುತ್ತೆ, ರೇಷಿಯೋ ಅಂದ್ರೆ sin i by sin r is constant.
ಅರ್ಥ ಆಯ್ತಲ್ಲ, ದ ರೇಷಿಯೋ ಆಫ್ ಸೈನ್ ಆಫ್ ದಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ಸೈನ್ ಆಫ್ ದಿ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್. ನೋಡಿ, ಅದು ಕಾನ್ಸ್ಟೆಂಟ್ ಅಂದ್ರೆ ಇಟ್ ಇಸ್ ನಾಟ್ ಯೂನಿವರ್ಸಲ್ ಕಾನ್ಸ್ಟೆಂಟ್, ಇಟ್ ಇಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ ಅಷ್ಟೇ. ಅಂದ್ರೆ ಏರಿಂದ ವಾಟರ್ ಹೋದಾಗ ಒಂದು ವ್ಯಾಲ್ಯೂ ಬರುತ್ತೆ ಅಷ್ಟೇ, ಅದು ಏರಿಂದ ಗ್ಲಾಸ್ಗೆ ಬೇರೆ ವ್ಯಾಲ್ಯೂ ಬರುತ್ತೆ, ಏರಿಂದ ಡೈಮಂಡ್ಗೆ ಬೇರೆ ವ್ಯಾಲ್ಯೂ ಬರುತ್ತೆ, ಹಂಗದು. ಇಟ್ ಇಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ pair of media and for a light of given wavelength. That constant is called refractive index of second medium with respect to first medium ಅಂತ ಹೇಳ್ತೀನಿ. refractive index of second medium with respect to first medium. ಮಕ್ಕಳ ಗೊತ್ತಾಯ್ತಲ್ಲ? ಸೊ ಅದನ್ನ n ಅಂತ ಕರೀತಾರೆ. ಸಿಂಪ್ಲಿ n ಬರಿಬಹುದು, ಇಲ್ಲ n1 ಬರಿಬಹುದು, ಇಲ್ಲ n2 ಬರಿಬಹುದು, ಇಲ್ಲ 1n2 ಬರಿಬಹುದು, all these things. ನೋಡಿ, the ratio of sin of the angle of incidence to the sin of the angle of refraction is constant and is called refractive index. ಸೊ ಕೆಲವರು n ಅಂತ ಯೂಸ್ ಮಾಡ್ತಾರೆ, ಆಯ್ತಾ, ಕೆಲವರು ಮ್ಯೂ ಅಂತ ಯೂಸ್ ಮಾಡ್ತಾರೆ. ಅರ್ಥವಾಯ್ತಾ ಮಕ್ಕಳ? ಕೆಲವು ಬುಕ್ಸ್ ಅಲ್ಲಿ ಮ್ಯೂ ಅಂತ ಯೂಸ್ ಮಾಡ್ತಾರೆ, ಕೆಲವು ಬುಕ್ಸ್ ಅಲ್ಲಿ n ಅಂತ ಯೂಸ್ ಮಾಡ್ತಾರೆ. n1 n2 1n2 ಹಿಂಗೆಲ್ಲ. ಸೊ ಇದು ಅಷ್ಟೇ, μ1 μ2 ನಾವು ಲೆಕ್ಕಗಳು ಕೊಟ್ಟವಾಗ ಆಯ್ತಾ ನೀವು ತಿಳ್ಕೊಂಡಿರಬೇಕು. ಸೊ ಇಟ್ ಮೇ ಬಿ ಗಿವನ್ ಐದರ್ ಇನ್ ಟರ್ಮ್ಸ್ ಆಫ್ n ಆರ್ ಇನ್ ಟರ್ಮ್ಸ್ ಆಫ್ ಮ್ಯೂ, ಆಯ್ತಾ. ಸೊ ಅದೇ ಹೇಳ್ತಾ ಇರೋದು, ದ ರೇಷಿಯೋ ಆಫ್ ಸೈನ್ ಆಫ್ ದಿ ಆಂಗಲ್ ಆಫ್ ಇನ್ಸಿಡೆನ್ಸ್ to the sin of the angle of refraction is constant and is called refractive index of second medium with respect to first medium. It is constant for a given pair of media and for light of given wavelength. ಆಯ್ತಾ, ಒಂದು ವೇವ್ಲೆಂತ್ ಗೆ ಒಂದು ಪೇರ್ ಆಫ್ ಮೀಡಿಯಂ ಗೆ ಮಾತ್ರನೇ ಅದು ಕಾನ್ಸ್ಟೆಂಟ್, ಬೇರೆ ಬೇರೆ ಪೇರ್ಸ್ ಗೆ ಬೇರೆ ಬೇರೆ ವ್ಯಾಲ್ಯೂಸ್ ಇರುತ್ತೆ. ನೋಡಿ, ಇಟ್ ಈಸ್ ಗಿವನ್ ಮ್ಯಾಥಮೆಟಿಕಲ್ ಆಗಿ ಹಿಂಗ್ ಬರೀಬಹುದು. ನೋಡ್ತಾ ಇದ್ದೀರಾ ಮಕ್ಕಳ? ನೋಡಿ, sin i by sin r ಇದನ್ನ ಹೆಂಗ್ ಬರೀಬಹುದು? n2 by n1 ಬರ್ಕೋಬಹುದು, ಆಯ್ತಾ. ಸೊ ವೇರ್ n2 is a refractive index of second medium, n1 is a refractive index of first medium ಅಂತ ತಗೊಳ್ಬಹುದು, ಆಯ್ತಾ. when light travels from first medium into second medium, ಇದನ್ನೇ ಕೆಲವರು n21 ಬರ್ಕೋಬಹುದು, refractive index of second medium with respect to first medium. ಇದನ್ನ ಹಿಂಗೂ ಬರೀತಾರೆ, 1n2 ಅಂತ ಬೇಕಾದ್ರೂ ಬರೀಬಹುದು, 1n2. ಮಕ್ಕಳ ಗೊತ್ತಾಯ್ತಲ್ಲ, ಇಂಪಾರ್ಟೆಂಟ್ ಅದು. 1n2 ಅಂದ್ರೂ ಸರಿ, n2 by n ಅಂದ್ರೂ ಸರಿ, ಆರ್ sin a by sin r ಅಂದ್ರೂ ಸರಿ. ಅಥವಾ ಹಿಂಗೂ ಬರೀಬೋದಲ್ಲ, n1 sin i is equal to n2 sin r. ಮಕ್ಕಳ ಗೊತ್ತಾಯ್ತಲ್ಲ, n1 sin i is equal to n2 sin r. ನೋಡಿ, refractive index of first medium into sin of the angle of incidence is equal to refractive index of second medium into sin of the angle of refraction. ನೋಡಿ, where n1 is the refractive index of first medium and n2 is refractive index of second medium. ಆಯ್ತಾ ಮಕ್ಕಳ? ಇದನ್ನ ಇನ್ನು ಮುಂದೆ ನಾನು n ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಮ್ಯೂ ಯೂಸ್ ಮಾಡಿದ್ರು ಓಕೆ, n ಯೂಸ್ ಮಾಡಿದ್ರು ಓಕೆ. n1 ಅಂತಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಫಸ್ಟ್ ಮೀಡಿಯಂ, n2 ಅಂತಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ. ಫೈನ್ ಮಕ್ಕಳ? ಓಕೆ, ಫೈನ್. ಇವಾಗ ಆರ್ ಇದನ್ನ ಹೆಂಗು ಬರೀಬಹುದು ನೋಡಿ, ಅದೇ ಹೇಳಿದ್ ನಾನು, n1 sin i is equal to n2 sin r. ದಿಸ್ ಈಸ್ ದ ಜನರಲೈಸ್ಡ್ ಫಾರ್ಮ್ ಆಫ್ ಸ್ನೆಲ್ಸ್ ಲಾ ಅಂತ ಕರೀತಾರೆ. ಇದು ಹೆಚ್ಚಿಗೆ ಲೆಕ್ಕಗಳು ಸಾಲ್ವ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ, ಆಯ್ತಾ. ಸೊ sin i by sin r is equal to 1n2, ಇದಕ್ಕಿಂತ ಇದು ಜಾಸ್ತಿ ಯೂಸ್ ಮಾಡ್ತೀನಿ. ದಿಸ್ ಇಸ್ ಕಾಲ್ಡ್ ದ ಜನರಲೈಸ್ಡ್ ಫಾರ್ಮ್ ಆಫ್ ಸ್ನೆಲ್ಸ್ ಲಾ ಅಂತ ಕರೀತಾರೆ. n1 sin i is equal to n2 sin r. ಮಕ್ಕಳ ಗೊತ್ತಾಯ್ತಲ್ಲ, n1 sin i is equal to n2 sin r, ನಥಿಂಗ್ ಬಟ್ ಸ್ನೆಲ್ಸ್ ಲಾ. ಇವಾಗ ಯಾಕೆ ಹೇಳ್ತೀನಿ ಅಂದ್ರೆ, ಐ ಕೊಡ್ತೀನಿ, n1 ಕೊಡ್ತೀನಿ, n2 ಕೊಡ್ತೀನಿ ಅಲ್ವಾ. ಆರ್ ಮಾಡ್ಬೋದಾ? ವಾಟ್ ಇಸ್ ಆಂಗಲ್ ಆಫ್ ರಿಫ್ರಾಕ್ಷನ್ ಕಂಡುಹಿಡಿಯಬಹುದಾ ಮಕ್ಕಳ? ಸೊ ವಿ ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಆರ್ ಯೂಸಿಂಗ್ ನ್ಯಾಚುರಲ್ ಸೈನ್ಸ್. ಸೊ ಒನ್ಸ್ ಆರ್ ಗೊತ್ತಿದ್ದಾದ್ಮೇಲೆ ಡಿವಿಯೇಷನ್ ಮಾಡ್ಕೋಬಹುದು. ಡಿವಿಯೇಷನ್ ಅಂದ್ರೆ ಏನು? ಐ ಮೈನಸ್ ಆರ್ ಇಲ್ಲ ಆರ್ ಮೈನಸ್ ಐ ಅಲ್ವಾ. ಐ ಗೊತ್ತಿದ್ರೆ ಆರ್ ಗೊತ್ತಿದ್ರೆ ನಮ್ಗೆ ಡಿ ಮಾಡಬಹುದು. ಡಿವಿಯೇಷನ್ ಎಷ್ಟು ಡಿವಿಯೇಷನ್ ಮಾಡ್ತು, ಎಷ್ಟು ಡಿವಿಯೇಟ್ ಮಾಡ್ತು, ಒರಿಜಿನಲ್ ಡೈರೆಕ್ಷನ್ ಇಂದ ಲೈಟ್ ರೇ ಎಷ್ಟು ಡಿವಿಯೇಷನ್ ಆಯ್ತು. ಮಕ್ಕಳ ಒಂದು ಪಾಯಿಂಟ್ ಹೇಳ್ತೀನಿ, ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಂ, ಐ ಈಸ್ ಗ್ರೇಟರ್ ದನ್ ಆರ್, ಆವಾಗ ನಿಮಗೆ ಐ ಮೈನಸ್ ಆರ್ ಇಸ್ ಈಕ್ವಲ್ ಟು ಡಿ ಆಗುತ್ತೆ. ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರ್ ಮೀಡಿಯಂ, ಅವಾಗ ಏನಾಗುತ್ತೆ, ಲೈಟ್ ರೇ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್, ಆವಾಗ ಆರ್ ಈಸ್ ಗ್ರೇಟರ್ ದ್ಯಾನ್ ಐ, ಆರ್ ಮೈನಸ್ ಐ ಬರುತ್ತೆ. ಆರ್ ಮೈನಸ್ ಐ ನಥಿಂಗ್ ಬಟ್ ಡಿವಿಯೇಷನ್. ಗೊತ್ತಾಯ್ತಾ ಮಕ್ಕಳ? ಲೈಕ್ ದಟ್ ಇಟ್ ಡಿಪೆಂಡ್ಸ್ ಆನ್ ದ ಮೀಡಿಯಂ ಇನ್ ವಿಚ್ ಇಟ್ ಟ್ರಾವೆಲ್ಸ್ ಅಂತ. ಫೈನ್. ಇವಾಗ ನೋಡಿ, ಇವಾಗ ಬೈ ಡೆಫಿನೇಷನ್ ತಿಳ್ಕೊಂಡ್ರಿ, n is equal to c by v ತಾನೆ, ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. n is equal to c by v. n ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್, c ಅಂದ್ರೆ ವೆಲಾಸಿಟಿ ಆಫ್ ಲೈಟ್, v ಅಂದ್ರೆ ವೆಲಾಸಿಟಿ ಆಫ್ ಲೈಟ್ ಇನ್ ದಟ್ ಮೀಡಿಯಂ. ನೋಡಿ, c ಅಂದ್ರೆ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, ಇಲ್ಲಿ v2 ಅಂತಂದ್ರೆ ವೆಲಾಸಿಟಿ ಆಫ್ ಲೈಟ್ ಇನ್ ದಟ್ ಮೀಡಿಯಂ ಅಂದ್ರೆ ಸೆಕೆಂಡ್ ಮೀಡಿಯಂ ಅಂತ. ಹಂಗಿದ್ರೆ ನಾವು ಹಿಂಗ್ ಬರೀಬಹುದು, n2 is equal to c by v2 ಬರೀಬಹುದು, n1 is equal to c by v1 ಬರೀಬಹುದು. ಯಾಕಂದ್ರೆ ವಿ ನೋ ದಿಸ್, ಆಯ್ತಾ. ಏನ್ ಫಾರ್ಮುಲಾ ಅಂತಂದ್ರೆ ನಮ್ಗೆ ಗೊತ್ತಿರುತ್ತೆ, ಆಯ್ತಾ. ಸೊ ನೋಡಿ, ಈ ತರ ಏನ್ ಗೊತ್ತಿದೆ ಅಂತಂದ್ರೆ ನೋಡಿ, n is equal to ಗೊತ್ತಾಯ್ತಲ್ಲ c by v ಅಂತ ನೋಡಿ, n is equal to c by v. ಸೊ ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನ ನಾನು ಆತರ ಬರೀಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ.
ಮಕ್ಕಳು ಗೊತ್ತಾಯ್ತಂದ್ರೆ ಇದು n is equal to c by v. c ಅಂದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, v ಅಂದ್ರೆ ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಂ. ಎರಡೂ ಸ್ಪೀಡ್ ಆಫ್ ಲೈಟ್, ಇದು ವೆಲಾಸಿಟಿ ಆಫ್ ಲೈಟ್, ಇದು ವೆಲಾಸಿಟಿ ಆಫ್ ಲೈಟ್. ಇದು ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, ಇದು ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಂ. ಅರ್ಥ ಆಯ್ತಲ್ಲ? ಮೀಡಿಯಂ ಅಂದ ತಕ್ಷಣ ವಾಟರ್ ಆಗ್ಬೋದು, ಗ್ಲಾಸ್ ಆಗ್ಬೋದು, ಡೈಮಂಡ್ ಆಗ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಈ n ಅಂತಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್. ಗೊತ್ತಾಯ್ತಲ್ಲ? ಇದನ್ನ ಕೆಲವರು ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೂ ಕರೀತಾರೆ. ಆಬ್ಸಲ್ಯೂಟ್. ಇವಾಗ ನಿಮಗೆ ವೆಲಾಸಿಟಿ ಆಫ್ ಲೈಟ್ ಇನ್ ವಾಟರ್ ಕೊಡ್ತೀನಿ. ವಾಟ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಅಂತಂದ್ರೆ ಮಾಡ್ಬೋದು n is equal to c by v. c ಗೆ ಹಾಕೊಳ್ಳಿ, v ಗೆ ಹಾಕೊಳ್ಳಿ. c ಕಾನ್ಸ್ಟೆಂಟ್ 3 × 10⁸. v ಕೊಟ್ಟಿರ್ತೀನಿ, ಡಿವೈಡ್ ಮಾಡಿ, ಅವಾಗ n ವ್ಯಾಲ್ಯೂ ಬರುತ್ತೆ. ಮಕ್ಕಳು ಗೊತ್ತಾಯ್ತಲ್ಲ? ಅದು ಕಾನ್ಸ್ಟೆಂಟ್, ಅದು ಕಾನ್ಸ್ಟೆಂಟ್. ಅದಕ್ಕೆ ಯಾವುದೇ ಡೈಮೆನ್ಷನ್ಸ್ ಇರೋದಿಲ್ಲ, ಅದಕ್ಕೆ ಯಾವುದೇ ಯೂನಿಟ್ ಇರೋದಿಲ್ಲ. ನೋಡಿ, ಇದು ಮೀಟರ್ ಪರ್ ಸೆಕೆಂಡ್, ಇದು ಮೀಟರ್ ಪರ್ ಸೆಕೆಂಡ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಇಟ್ ವಿಲ್ ಬಿ ಅ ನಂಬರ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಅ ನಂಬರ್. n is a refractive index. It is a number. It has no unit. It has no dimensions. ಮಕ್ಕಳು ಗೊತ್ತಾಯ್ತಲ್ಲ? ಫೈನ್. ಸೊ ಹಂಗಿದ್ರೆ ಪರ್ಟಿಕ್ಯುಲರ್ ಮೀಡಿಯಾ ಬೇಕು ಅಲ್ವಾ? ಫಾರ್ ಎಕ್ಸಾಂಪಲ್ ಇವಾಗ n1 ಬೇಕು, c by v1. n2 ಬೇಕು, c by v2. nw ಬೇಕು, c by vw. ng ಬೇಕು, c by vg. ಲೈಕ್ ದಟ್. ಮಕ್ಕಳು ಗೊತ್ತಾಯ್ತಲ್ಲ? ಲೈಕ್ ದಿಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಫೈನ್. ಇದು ಗೊತ್ತಿರಲಿ ನಿಮಗೆ, ಇಂಪಾರ್ಟೆಂಟ್ ಅದು. ಸೊ ಇನ್ನು ಮುಂದೆ n2 is equal to c by v2, n1 is equal to c by v1 ಬರ್ಕೋಬಹುದು. ಫೈನ್. ಅದು ಹೇಳಿದ್ದು ನಾನು. ಸೊ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ n is c by v. ಅದಲ್ಲಿ ಬರ್ದಿರೋದು. ಇದನ್ನ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರೀತಾರೆ. ಸೊ ಸರ್ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಬರುತ್ತಲ್ಲ, ಅದೇನ್ ಸರ್ ಅಂತ? ಅದು ಬೇರೆ. ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಒನ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಅನದರ್ ಮೀಡಿಯಂ ಅಂತ. ಅಂದ್ರೆ ಎರಡು ಮೀಡಿಯಂಗಳು ಇರುತ್ತೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ಅದರ್ ದ್ಯಾನ್ ಏರ್, ಇವಾಗ ವಾಟರ್ ಇಂದ ಏರ್ ಗ್ಲಾಸ್ಗೆ ಹೋಗುತ್ತೆ, ವಾಟರ್ ಇಂದ ಗ್ಲಾಸ್ಗೆ ಹೋಗುತ್ತೆ, ಆಯ್ತಾ? ಅವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಅಂತ ಹೇಳ್ಬೇಕು. ದಟ್ ಈಸ್ ಕಾಲ್ಡ್ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಬರುತ್ತೆ ಮಕ್ಕಳ. ಗೊತ್ತಾಯ್ತಂದ್ರ? ಇದು ನೋಡಿದೆ ಹೇಳ್ತಾ ಇರೋದನ್ನ. ರಿಲೇಟಿವ್ ನೋಡಿ, n2 n1 ಇದೆ ನೋಡಿ, ಇದು 1 n2 ಇರುತ್ತಲ್ಲ, ಇದೆ 1 n2 ರಿಫ್ರಾಕ್ಟಿವ್ ಇಂಡೆಕ್ಸ್ ಸೆಕೆಂಡ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಂ. ಅರ್ಥವಾಯ್ತಲ್ಲ? ಅದರ್ ದ್ಯಾನ್ ಏರ್ಗೆ ಅಪ್ಲೈ ಮಾಡ್ತೀವಿ ಅಷ್ಟೇ. ಇಫ್ ಇಟ್ ಈಸ್ ಏರ್, ಇಟ್ ಈಸ್ ಓನ್ಲಿ ಕಾಲ್ಡ್ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಫೈನ್. ಸೊ ಸಿ ಅಂದ್ರೆ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, ಆಯ್ತಾ? ವಿ ಅಂದ್ರೆ ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಂ. ಫೈನ್. ನೋಡಿ ಇವಾಗ ಹೆಂಗ್ ಬರಿಬೋದು? ಇವಾಗ ನೀವೇ ನೋಡಿ, n2 by n1 is equal to, n2 ಗೆ ಏನು ಬರಿಬೋದು? c by v2. ಮಕ್ಕಳ ಗೊತ್ತಾಯ್ತಲ್ಲ? n2 ಗೆ ಏನು ಬರಿಬೋದು? c by v2 ಇಂಟು ಡಿವೈಡೆಡ್ ಬೈ n1 ಗೆ ಏನು ಬರಿಬೋದು? c by v1. v1 goes to numerator. ಮಕ್ಕಳ ಗೊತ್ತಾಯ್ತಲ್ಲ? n2 ಗೆ ಏನು ಬರಿಬೋದು? c by v2 ಡಿವೈಡೆಡ್ ಬೈ n1 ಗೆ ಏನು ಬರಿಬೋದು? c by v1. ಕರೆಕ್ಟಾ? c ಮತ್ತು c ಕ್ಯಾನ್ಸಲ್ ಆಗಿಬಿಡುತ್ತೆ. ಅಂದ್ರೆ n2 by n1 ಗೆ ಏನು ಬರಿಬೋದು? v1 by v2 ಬರ್ಕೋಬಹುದು. ಮತ್ತೆ v ಗೆ ಏನು ಬರಿಬೋದು? f ಲ್ಯಾಂಬ್ಡಾ. v is equal to f ಲ್ಯಾಂಬ್ಡಾ ಗೊತ್ತಿರುತ್ತೆ ನಿಮಗೆ, ಆಯ್ತು? ವೆಲಾಸಿಟಿ is equal to ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್. ಅಂದ್ರೆ v1 ಏನು ಬರಿಬೋದು? f ಇಂಟು ಲ್ಯಾಂಬ್ಡಾ 1. v2 is equal to ಏನು ಬರಿಬೋದು? f ಇಂಟು ಲ್ಯಾಂಬ್ಡಾ 2. ಸರ್ ಇಲ್ಲಿ f1 ಲ್ಯಾಂಬ್ಡಾ 1, f2 ಲ್ಯಾಂಬ್ಡಾ 2 ಬರೀರಿ ಅಂತ ನೀವು ಕೇಳ್ಬೋದು. ಇಲ್ಲ, ಅವಾಗ ಹೇಳಿದೆ ನಿಮಗೆ, ಫ್ರೀಕ್ವೆನ್ಸಿ ಚೇಂಜ್ ಆಗಲ್ಲ. ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಂ ಇಂಟು ಅನದರ್ ಮೀಡಿಯಂ, ಫ್ರೀಕ್ವೆನ್ಸಿ ಆಫ್ ವೇವ್ ಡು ನಾಟ್ ಚೇಂಜ್. ಅದು ಮೈಂಡ್ ಇಟ್ಕೊಳ್ಳಿ, ಕೇಳ್ತಾ ಇರ್ತಾರೆ, ಆಯ್ತಾ? ಹಾಗಾಗಿ ಲ್ಯಾಂಬ್ಡಾ 1 by ಲ್ಯಾಂಬ್ಡಾ 2 ನೋಡ್ರು. ಇನ್ನು ಮುಂದೆ ನೀವು n2 by n1 is equal to v1 by v2 ಬರೀಬಹುದು, ಆರ್ ಲ್ಯಾಂಬ್ಡಾ 1 by ಲ್ಯಾಂಬ್ಡಾ 2 ಬರೀಬಹುದು. ಅರ್ಥ ಆಯ್ತಾ ಮಕ್ಕಳ? ಸೊ ಇದು ಇಂಪಾರ್ಟೆಂಟ್ ಈಕ್ವೇಶನ್. ಅದೇ ಹೇಳಿದ್ ನಾನು, ವೆಲಾಸಿಟಿ ಆಫ್ ಲೈಟ್ ಹೆಂಗ್ ಬರೀಬಹುದು? v is equal to f ಲ್ಯಾಂಬ್ಡಾ. ಆಯ್ತಲ್ಲ? ಸೊ ಹಂಗಿದ್ರೆ ನಾನು n21 ಹೆಂಗ್ ಬರೀಬಹುದು ಅಂತಂದ್ರೆ, n2 by n1 ಬರೀಬಹುದು, v1 by v2 ಬರೀಬಹುದು, ಲ್ಯಾಂಬ್ಡಾ 1 by ಲ್ಯಾಂಬ್ಡಾ 2 ಬರೀಬಹುದು. ಒನ್ ಆಫ್ ದಿ ಇಂಪಾರ್ಟೆಂಟ್ ಈಕ್ವೇಶನ್ ನೋಡಿ ಇದು. ಇದನ್ನ ನಾವು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಯೂಸ್ ಮಾಡ್ತೀನಿ, ಆಯ್ತಾ? v1 by, if you know velocity of light in first medium ಅಂದ್ರೆ velocity of light in water ಕೊಡುತ್ತೆ, velocity of light in glass ಕೊಡುತ್ತೆ ಅನ್ಕೋ. ಅವಾಗ ಬರೀತೀರಾ vw by vg, vw by vg. ಅದೇ ಬರೀತೀವಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಮಾಡಬೇಕು ಅಂದ್ರೆ vw by vg ಅಂತ ಬರ್ಕೋಬಹುದು. ಗೊತ್ತಾಯ್ತಲ್ಲ? ಅದು ಅಥವಾ ಲ್ಯಾಂಬ್ಡಾ 1 by ಲ್ಯಾಂಬ್ಡಾ 2. ಲ್ಯಾಂಬ್ಡಾ 1 ಅಂದ್ರೆ ವೆಲಾಸಿಟಿ ಆಫ್ ವೇವ್ ಲೆಂತ್ ಆಫ್ ಲೈಟ್ ಇನ್ ಫಸ್ಟ್ ಮೀಡಿಯಂ, ಲ್ಯಾಂಬ್ಡಾ 2 ಅಂತಂದ್ರೆ ವೇವ್ ಲೆಂತ್ ಆಫ್ ಲೈಟ್ ಇನ್ ಸೆಕೆಂಡ್ ಮೀಡಿಯಂ. ಫೈನ್. ನೋಡಿ, ಇದು ನಿಂಗೂ ಬರೀಬಹುದು. n21 is equal to 1 by n12. ಆಯ್ತಾ? ಇದನ್ನ n21 ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಂ ಅನ್ನೋದನ್ನ ಹೆಂಗ್ ಬರೀತೀನಿ ಅಂತಂದ್ರೆ, ರೆಸಿಪ್ರೋಕಲ್ 1 ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಫಸ್ಟ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಮೀಡಿಯಂ. ಸೊ ಕೆಲವರು ಹಿಂಗೂ ಬರೀತಾರೆ, ಕೆಲವರು ಬೇರೆ ತರ ಕೂಡ ಬರೀತಾರೆ, ಆಯ್ತಾ? ಫಾರ್ ಎಕ್ಸಾಂಪಲ್ ಇವಾಗ ಹಿಂಗೂ ಬರೀಬಹುದು ಅಂತ, ಹಿಂಗೂ ಬರೀಬಹುದು ನೋಡಿ. 1 n2 ನೋಡಿ, ಹಿಂಗೂ ಬರೀಬಹುದು. ಇದನ್ನ ಹೆಂಗ್ ಓದ್ಬೋದು? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಂ 1 n2. ಇದನ್ನ ಹೆಂಗ್ ಬರೀಬಹುದು ಅಂತಂದ್ರೆ ಹಿಂಗೂ ಬರೀಬಹುದು ನೋಡಿ. 1
ಆಯ್ತಾ, ಡಿವೈಡೆಡ್ ಬೈ, ಕರೆಕ್ಟಾ. ಸೊ ಇಲ್ಲಿ ಹಿಂಗೂ ಬರಿಬೋದು ನೋಡಿ, 2n1 ಬರಿಬೋದು. ಮಕ್ಕಳ ಗೊತ್ತಾಯ್ತಲ್ಲ, ಹಿಂಗೂ ಬರಿಬೋದು ಸೇಮ್. ಸೊ ದಿಸ್ ಆಲ್ಸೋ ಕ್ಯಾನ್ ಬಿ ರಿಟರ್ನ್, ಹಿಂಗೂ ಬರಿಬೋದು. ಮಕ್ಕಳ ಗೊತ್ತಾಯ್ತಂದ್ರೆ ಇದು 1n2ನ 1/2n1 ಹಿಂಗೂ ಬರಿಬೋದು. ದಿಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ರಿಲೇಷನ್. ಅರ್ಥವಾಯ್ತಲ್ಲ. ಸೊ ಇವೆಲ್ಲ ನೆನ್ಪಿಟ್ಕೊಳ್ಳಿ. ಸೊ n2/n1 is equal to v1/v2 is equal to λ1/λ2. ನಮಗೆ ವೇವ್ ಲೆಂತ್ ಕೊಡ್ಬೋದು, ಫ್ರೀಕ್ವೆನ್ಸಿ ವೆಲಾಸಿಟಿ ಕೊಡ್ಬೋದು, ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಡ್ಬೋದು. ಯಾವ್ದನ್ನ ಬೇಕಾದ್ರೂ ಕೇಳ್ಬೋದಲ್ಲ ನಾವು, ಯಾವ್ದನ್ನ ಬೇಕಾದ್ರೂ ಕೇಳ್ಬೋದು CET ನೀಟಲ್ಲಿ. ಇದು ಇಂಪಾರ್ಟೆಂಟ್ ಪಾಯಿಂಟ್, ಫಾರ್ಮುಲಾಗಳು ಗೊತ್ತಿರಲಿ. ಆಯ್ತಾ, ಫೈನ್. ಇವಾಗ ಸೊ ಇಟ್ ಇಸ್ ಕಾಲ್ಡ್ ಆಪ್ಟಿಕಲ್ ರಿವರ್ಸಿಬಿಲಿಟಿ ಅಂತ ಕರೀತಾರೆ. ಸೊ ಈ ತರ ಬರೆದು ಬಿಟ್ರೆ ಆಪ್ಟಿಕಲ್ ರಿವರ್ಸಿಬಿಲಿಟಿ. ಅದೇ ಹೇಳಿದ್ ನಾನು. ಸೊ ರೇರರ್ ಮೀಡಿಯಂ ಅಂದ್ರೆ ಡೆನ್ಸರ್ ಮೀಡಿಯಂಗೆ ಒಂದು ಲೈಟ್ ತಗೊಂಡೆ ಅಲ್ಲ, ಸೊ ಡೈರೆಕ್ಷನ್ ರಿವರ್ಸ್ ಮಾಡ್ಕೊಳ್ಳಿ, ಹಂಗೆ ಇರುತ್ತೆ. ರೇ ಆಫ್ ಲೈಟ್ ಹಿಂಗೂ ಬರ್ಬೋದು, ಹಿಂಗೂ ಬರ್ಬೋದಲ್ವಾ, ಬಟ್ ಆಂಗಲ್ಸ್ ಅಷ್ಟೇ ಇರುತ್ತೆ. ರೇರರ್ ಮೀಡಿಯಂ ಅಲ್ಲಿ ಏನು ಆಂಗಲ್ ಇರುತ್ತೋ ಡೆನ್ಸರ್ ಮೀಡಿಯಂ ಅಲ್ಲಿ ಹಂಗೆ ಇರುತ್ತೆ ಅಷ್ಟೇ. ನೋಡಿ ತೋರಿಸ್ತೀನಿ ಇವಾಗ ನೋಡಿ. ಇನ್ ರಿಫ್ರಾಕ್ಷನ್ ಫ್ರೀಕ್ವೆನ್ಸಿ ಡಸ್ ನಾಟ್ ಚೇಂಜ್ ಬಟ್ ವೆಲಾಸಿಟಿ ಅಂಡ್ ವೇವ್ ಲೆಂತ್ ಚೇಂಜ್. ಆಲ್ರೆಡಿ ಹೇಳಿದ್ದೇನೆ ಅಲ್ವಾ, ಅರ್ಥ ಆಯ್ತಲ್ಲ, ಅದು ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಅದು. ಸೊ ಇಫ್ n2 ಸ್ವಲ್ಪ ಮಿಸ್ಟೇಕ್ ಇದೆ ಆಯ್ತಾ. ಸೊ ಇಲ್ಲಿ n2 ಗ್ರೇಟರ್ ಇದು. ಇಫ್ n2 ಗ್ರೇಟರ್ ದಾನ್ n1 ದೆನ್ r ಲೆಸ್ ದಾನ್ i ಇರುತ್ತೆ ಅಂಡ್ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್. ನೋಡ್ರು ಗೊತ್ತಾಯ್ತಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ, ನೋಡ್ತಾ ಇರಿ ನೋಡಿ. ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ, ನೋಡ್ಕೊಳ್ಳಿ ಸರಿಯಾಗಿ. ಇದು ಇನ್ಸಿಡೆಂಟ್ ರೇ ಆಯ್ತಾ, ಇದು ನಾರ್ಮಲ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ನಾರ್ಮಲ್ ನೋಡಿ. ರಿಫ್ರಾಕ್ಷನ್ ಆಯ್ತು, ಆದ್ಮೇಲೆ ರೇ ಹೆಂಗೋಗಿದೆ ನೋಡಿ. ಇದು ಮೀಡಿಯಂ ಇಲ್ಲ ಅಂತ ಹೇಳಿದ್ರೆ ದಿಸ್ ಇನ್ಸಿಡೆ ವುಡ್ ಹ್ಯಾವ್ ಟ್ರಾವೆಲ್ಡ್ ಸ್ಟ್ರೈಟ್. ಬಿಕಾಸ್ ಆಫ್ ದಿಸ್ ಮೀಡಿಯಂ ಇಟ್ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್. ಅಂದ್ರೆ ದಿಸ್ ಈಸ್ ಕಾಲ್ಡ್ ಡೆನ್ಸರ್ ಮೀಡಿಯಂ ಅಂತ ಕರೀತಾರೆ ಆಯ್ತಾ. ದಿಸ್ ಇಸ್ ಕಾಲ್ಡ್ ರೇರರ್ ಮೀಡಿಯಂ ಅಂತ ಕರೀತಾರೆ ಯಾವತ್ತೂ ಅಷ್ಟೇ. ಸೊ ಇದು n1, ಇದು n2. ಇದು ಡೆನ್ಸರ್ ಅಂದ್ರೆ n2 ಈಸ್ ಗ್ರೇಟರ್ ದ್ಯಾನ್ n1, n2 ಈಸ್ ಗ್ರೇಟರ್ ದ್ಯಾನ್ n1. ಮಕ್ಕಳ ಗೊತ್ತಾಯ್ತಲ್ಲ, ಅವಾಗ I ಅನ್ನೋದು ಜಾಸ್ತಿ ಇರುತ್ತೆ, R ಕಡಿಮೆ ಇರುತ್ತೆ ಆಯ್ತಾ. ಸೊ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ ಇಟ್ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್. ಸೊ I ಈಸ್ ಗ್ರೇಟರ್ ದ್ಯಾನ್ R. ಹಂಗಿದ್ರೆ ದಿಸ್ ಇಸ್ ಕಾಲ್ಡ್ ಡಿವಿಯೇಷನ್. ಇಲ್ಲಿದೆ ನೋಡಿ, ದಟ್ ಇಸ್ ಕಾಲ್ಡ್ ಡಿವಿಯೇಷನ್. ಯಾವ್ದು ಹೇಳಿ ನೋಡಿ, ತೋರಿಸ್ತೀನಿ ನೋಡಿ. ದಿಸ್ ಈಸ್ ಕಾಲ್ಡ್ ಡಿವಿಯೇಷನ್. This is called deviation. So this deviation ಹೆಂಗ್ ಬರೀಬಹುದು? So d is equal to I minus R. ನೋಡಿ, this is called I minus R. ಮಕ್ಕಳ ಗೊತ್ತಾಯ್ತಲ್ಲ. ಸೊ deviation is equal to I minus R ಅಂತ ತಗೋಬೇಕು. ಈಗ ಒಂದ್ ವೇಳೆ ಡೆನ್ಸರ್ ಇಂದ ರೇರ್ಗೆ ಹಿಂಗೆ ಇದನ್ನೇ ತಗೋಬಹುದು ನಾವು, ಅವಾಗ ಆರ್ ಮಾರ್ಕ್ ಹಿಂಗೆ ಉಲ್ಟಾ ಆಗುತ್ತೆ, ಹಿಂಗೆ ಇದು ಹಿಂಗಾಗುತ್ತೆ, ಇದು ಹಿಂಗೋಗುತ್ತೆ. ಅವಾಗ ನೋಡಿ ಇದು I ಆಗುತ್ತಲ್ಲ, I ಈಸ್ ಲೆಸ್ ದ್ಯಾನ್ R ಆಗುತ್ತೆ ಅಷ್ಟೇ. ಯಾವಾಗ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ಮಕ್ಕಳ ಗೊತ್ತಾಯ್ತೇನ್ರು? ಫೈನ್. ಡಯಾಗ್ರಾಮ್ ನೋಡ್ಕೊಳ್ಳಿ, ಚಿತ್ರ ಆಯ್ತಾ. ರಿಫ್ರಾಕ್ಷನ್ ಮೇಲೆ ಹೆಂಗ್ ಬರಿಬೇಕು ಡಯಾಗ್ರಾಮ್ ಅಂತ ನೋಟ್ ಡೌನ್ ದಿಸ್ ಪಾಯಿಂಟ್ ನೋಡಿ. ಇಫ್ n2 ಈಸ್ ಗ್ರೇಟರ್ ದ್ಯಾನ್ n1 ದೆನ್ R ಗ್ರೇಟರ್ ದ್ಯಾನ್ I ಅಂಡ್ ರಿಫ್ರಾಕ್ಟೆಡ್ ರೇ ಬೆಂಡ್ಸ್ ಅವೇ ಫ್ರಮ್ ದಿ ನಾರ್ಮಲ್. ಅಂದ್ರೆ ಈ ತರ. ಸೊ ಇವಾಗ ಇಲ್ಲೂ ಕೂಡ ಅಷ್ಟೇ, ಸ್ವಲ್ಪ ಇಲ್ಲಿ n2 ಗ್ರೇಟರ್, ಓಕೆ, n2 ಗ್ರೇಟರ್ ದ್ಯಾನ್ n1 ಆಯ್ತಾ. ಇವಾಗ ನೋಡಿ ಈ ತರ ಇಟ್ ಬೆಂಡ್ಸ್ ನೋಡಿ. ಇವಾಗ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಮೀಡಿಯಂ, ಕರೆಕ್ಟ್ ಆಗಿದೆ, n2 ಈಸ್ ಗ್ರೇಟರ್ ದ್ಯಾನ್ n1, n2 ಈಸ್ ಗ್ರೇಟರ್ ದ್ಯಾನ್ n1, ಕರೆಕ್ಟಾ. ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್. ನೋಡಿ ಹಿಂಗ್ ಹೋಗ್ಬೇಕಾಗಿತ್ತು, ಹಿಂಗ್ ಹೋಗ್ಬೇಕಾದಿದ್ದು ಈ ಕಡೆ ಬೆಂಡ್ ಆಗಿದೆ ನೋಡಿ, ಈ ಕಡೆ. ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್. ಅರ್ಥವಾಯ್ತಲ್ಲ. ಒಂದ್ ವೇಳೆ ಟುವರ್ಡ್ಸ್ ನಾರ್ಮಲ್ ಆಗಿದ್ರೆ ಹಿಂಗ್ ಬೆಂಡ್ ಆಗ್ತಾ ಇತ್ತು. ಸೊ ಯಾವಾಗ ಯಾವುದು, ಇಫ್ n2 ಈಸ್ ಅಂದ್ರೆ ದಿಸ್ ಮೀಡಿಯಂ ಈಸ್ ಡೆನ್ಸರ್ ದ್ಯಾನ್ ದಿಸ್. ಸೊ ಇಫ್ n2 ಈಸ್ ಗ್ರೇಟರ್ ದ್ಯಾನ್ ದಿಸ್ ಒನ್, ಆವಾಗ ನಿಮಗೆ ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್. ಅರ್ಥವಾಯ್ತಲ್ಲ. ದಿಸ್ ಅಗೇನ್ ಕಾಲ್ಡ್ ರಿಫ್ರಾಕ್ಷನ್ ಅಂತ ಕರೀತಾರೆ. ದಿಸ್ ಇಸ್ ಕಾಲ್ಡ್ ನಾರ್ಮಲ್, ದಿಸ್ ಇಸ್ ಕಾಲ್ಡ್ ಇನ್ಸಿಡೆಂಟ್ ರೇ, ದಿಸ್ ಇಸ್ ಕಾಲ್ಡ್ ರಿಫ್ರಾಕ್ಟೆಡ್ ರೇ ಅಂತ ಕರೀತಾರೆ. ಮಕ್ಕಳ ಗೊತ್ತಾಯ್ತಲ್ಲ. ಇಲ್ಲಿ ಏನಾಗಿದೆ ಹೇಳಿ, R ಈಸ್ ಗ್ರೇಟರ್ ದ್ಯಾನ್ I. ಹಂಗಿದ್ರೆ ಡಿವಿಯೇಷನ್ ಏನು ಫಾರ್ಮುಲಾ ಬರುತ್ತೆ ಹೇಳಿ, ಡಿವಿಯೇಷನ್ ಇಸ್ ಈಕ್ವಲ್ ಟು R ಮೈನಸ್ I ಆಗುತ್ತೆ. R ಮೈನಸ್ I ಆಯ್ತಾ, R ಮೈನಸ್ I. ಸೊ ಯಾವ ಕಡೆ ಬೆಂಡ್ ಆಯ್ತು, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್? ಕ್ಲಾಕ್ ವೈಸ್.
ದಟ್ಸ್ ಇಟ್. ಸೊ ಯು ಕ್ಯಾನ್ ಫೈಂಡ್ ಔಟ್. ಸೊ ನಿಮ್ಗೆ ಆರ್ ಗೊತ್ತಿರ್ತೀನಿ, ಐ ಕೊಟ್ಟಿರ್ತೀನಿ, ಆರ್ ಮೈನಸ್ ಐ ಮಾಡ್ಕೊಳ್ಳಿ, ಏನ್ ವ್ಯಾಲ್ಯೂ ಬರುತ್ತೆ ದಟ್ ಇಸ್ ಕಾಲ್ಡ್ ಡಿವಿಯೇಷನ್. ಅದು ಕ್ಲಾಕ್ ವೈಸ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಕ್ಲಾಕ್ ವೈಸ್ ಅಂತ ಬರೆದ್ರು ಸಾಕು. ಎನಿ ಡೌಟ್ ಅಬೌಟ್ ದಿಸ್ ಮಕ್ಳ? ಗೊತ್ತಾಯ್ತಲ್ಲ? ಫೈನ್. ಓಕೆ, ಹಂಗಿದ್ರೆ ಏನೆಲ್ಲ ರಿಫ್ರಾಕ್ಷನ್ ಅಪ್ಲಿಕೇಶನ್ಸ್ ಅನ್ನು ನೋಡೋಣ ಆಯ್ತಾ. ಸೊ ಯಾಕಂದ್ರೆ ಡೈಲಿ ಲೈಫಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಡಿಫರೆಂಟ್ ಅಪ್ಲಿಕೇಶನ್ಸ್ ನೋಡ್ತಾ ಇರ್ತೀವಲ್ವಾ. ವಾಟ್ ಆರ್ ದೀಸ್ ನೋಡಿ. when refraction of light takes place through a rectangular glass slab, ಏನಾಗುತ್ತೆ ಹೇಳಿ, the emergent ray is parallel to the incident ray and there is no deviation, but the ray suffers lateral displacement or shift with respect to incident ray. It is called lateral shift ಅಂತ ಕರೀತಾರೆ. ಮಕ್ಕಳು ಗೊತ್ತಾಯ್ತಲ್ಲ? ಒಂದು ರೆಕ್ಟಾಂಗ್ಯುಲರ್ ಗ್ಲಾಸ್ ಸ್ಲಾಬ್ ತಗೊಳ್ಳಿ ಆಯ್ತಾ. when light ray passes through incident on top face, undergo refraction and finally emerges from the other face, but see that the emergent ray becomes parallel to the incident ray. Emergent ray becomes parallel to incident ray but getting laterally shifted. ಆಯ್ತಾ, ನಿಮ್ ಡಯಾಗ್ರಾಮ್ ತೋರಿಸ್ತೀನಿ ನೋಡಿ. ಇದು ಗ್ಲಾಸ್, ಇದು ಹೌದಾ, ಇದು ಗ್ಲಾಸ್, ಸರೌಂಡಿಂಗ್ ಮೀಡಿಯಂ ಈಸ್ ಏರ್ ಆಯ್ತಾ. ಇವಾಗ ಲೈಟ್ ರೇ ನೋಡಿ ಹಿಂಗ್ ಬಂದು ಗೊತ್ತಾಯ್ತಲ್ಲ, ಇಲ್ಲಿ ರಿಫ್ರಾಕ್ಷನ್ ಆಗಿ ಮತ್ತೆ ನೋಡಿ ಹಿಂಗ್ ಮತ್ತೆ ಹಿಂಗ್ ಹೊಟ್ಟೋಗುತ್ತೆ ನೋಡಿ, ಹಿಂಗ್ ಬರುತ್ತೆ ನೋಡಿ, ಹಿಂಗ್ ಬರುತ್ತೋ ಆಯ್ತಾ. ಮತ್ತೆ ಇದು ಬೆಂಡ್ ಆಗುತ್ತೆ, ಬೆಂಡ್ ಟುವರ್ಡ್ಸ್ ನಾರ್ಮಲ್, ಮತ್ತೆ ಬೆಂಡಿಂಗ್ ಅವೇ ಫ್ರಮ್ ನಾರ್ಮಲ್. See that the incident ray and the emergent ray becomes parallel but getting laterally shifted. That shift is called the perpendicular distance between the incident ray produced and the emergent ray is called lateral shift ಅಂತ ಕರೀತಾರೆ. Look at this. ಗೊತ್ತಾಯ್ತಾ ಮಕ್ಕಳ? ನೋಡಿ, this is called incident ray. ಎಲ್ಲಿ ಇನ್ಸಿಡೆಂಟ್ ಆಗ್ತದೆ ಅಲ್ಲಿ ಒಂದು ನಾರ್ಮಲ್ ಡ್ರಾ ಮಾಡ್ತೀನಿ. It bends towards the normal like this. ಹಿಂಗ್ ಹೋಗುತ್ತೆ, ನೋಡ್ತಾ ಇರಿ, like this. ಗೊತ್ತಾಯ್ತಾ ಮಕ್ಕಳ? ಇವಾಗ ಇಲ್ಲಿ ಬೆಂಡ್ ಆಯ್ತಾನೆ. ನಾವು ಇಟ್ ಇಸ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರ್ ಮೀಡಿಯಂ. ಡೆನ್ಸರ್ ಇಂದ ರೇರ್ಗೆ ಜಂಪ್ ಆಗಿದೆ ಅಲ್ವಾ. ಅವಾಗ ನೋಡಿ ಏನಾಗುತ್ತೆ ಅಂತ, ಲೈಕ್ ದಿಸ್ ನೋಡ್ರೆ, ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್. ಮಕ್ಕಳು ಆವಾಗಲೇ ಹೇಳಿದ್ ನೋಡಿ, ಇದು ರೇರರ್ ಮೀಡಿಯಂ, ಇದು ಡೆನ್ಸರ್ ಮೀಡಿಯಂ. ಈ ಲೈಟ್ ಏನಾಯ್ತು, ಬೆಂಡ್ ಟುವರ್ಡ್ಸ್ ನಾರ್ಮಲ್ ತಾನೆ ನೋಡಿ, ಹಿಂಗ್ ಬರ್ತಾ ಇದ್ದು, ಹಿಂಗ್ ನೋಡಿ, ಹಿಂಗ್ ಬೆಂಡ್ ಆಯ್ತಾ, ಇಟ್ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್, ಕರೆಕ್ಟ್ ಅಲ್ಲ. ಇವಾಗ ಇಲ್ಲಿ ಮತ್ತೆ ರಿಫ್ರಾಕ್ಷನ್ ಆಗುತ್ತೆ. ಎಲ್ಲಿ ಪಾಯಿಂಟ್ ರಿಫ್ರಾಕ್ಷನ್ ಆಗುತ್ತೋ ಅಲ್ಲಿ ಒಂದು ನಾರ್ಮಲ್ ಡ್ರಾ ಮಾಡಿದೆ. ಸೊ ಇಟ್ ಇಸ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರ್ ಮೀಡಿಯಂ. ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್ ನೋಡಿ, ಬೆಂಡಿಂಗ್ ಅವೇ ಫ್ರಮ್ ನೋಡಿ, ನೋಡ್ತಾ ಇದ್ದೀರಾ, ಇದು ಆರ್, ಇದು ಐ ಆರ್ ಈಸ್ ಗ್ರೇಟರ್ ದನ್ ಐ. ಇಲ್ಲಿ ನೋಡಿ, ದಿಸ್ ಇಸ್ ಐ, ದಿಸ್ ಇಸ್ ಆರ್, ಐ ಈಸ್ ಗ್ರೇಟರ್ ದನ್ ಆರ್. ಸೊ ಇದು ರೇರರ್ ಇಂದ ಡೆನ್ಸರ್, ಇದು ಡೆನ್ಸರ್ ಇಂದ ರೇರರ್. ಸೊ ರೇರರ್ ಟು ಡೆನ್ಸರ್ ಬೆಂಡಿಂಗ್ ಟುವರ್ಡ್ಸ್ ನಾರ್ಮಲ್, ಡೆನ್ಸರ್ ಟು ರೇರರ್ ಬಂದಾಗ ಅವೇ ಫ್ರಮ್ ನಾರ್ಮಲ್. ಬಟ್ ಸಿ ದಟ್ ನೋಡಿ, ದಿಸ್ ಇಸ್ ಕಾಲ್ಡ್ ದ ಇನ್ಸಿಡೆಂಟ್ ಡೈರೆಕ್ಷನ್ ಅಲ್ಲ ಮಕ್ಕಳ. ಸೊ ದಿಸ್ ಇಸ್ ಎಮರ್ಜೆಂಟ್ ಡೈರೆಕ್ಷನ್. ಸೊ ದಿಸ್ ಡಿಸ್ಟೆನ್ಸ್ ಇರುತ್ತೆ ನೋಡಿ. ಸೊ ದಿಸ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ನಾವು ಲ್ಯಾಟ್ರಲ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಲ್ಯಾಟ್ರಲ್ ಶಿಫ್ಟ್ ಅಂತ ಕರೀತಾರೆ ಮಕ್ಕಳ. ಗೊತ್ತಾಯ್ತಲ್ಲ ನೋಡಿ, ದಿಸ್ ಇಸ್ ಕಾಲ್ಡ್ ಲ್ಯಾಟ್ರಲ್ ಶಿಫ್ಟ್ ಅಂತ ಕರೀತಾರೆ. ಸೊ ವಾಟ್ ಇಸ್ ಕಾಲ್ಡ್ ಲ್ಯಾಟ್ರಲ್ ಶಿಫ್ಟ್? ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಪ್ರೊಡ್ಯೂಸ್ಡ್ ಅಂಡ್ ದ ಎಮರ್ಜೆಂಟ್ ರೇ. ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಅಂಡ್ ದ ಎಮರ್ಜೆಂಟ್ ರೇ ಪ್ರೊಡ್ಯೂಸ್ಡ್ ಆರ್ ಎಮರ್ಜೆಂಟ್ ರೇ ಈಸ್ ಕಾಲ್ಡ್ ಲ್ಯಾಟ್ರಲ್ ಶಿಫ್ಟ್ ಅಂತ. This is called lateral shift. Okay, ನೋಡಿ, ಡಿಫ್ರೆಂಟ್ ನಾನು ಆಂಗಲ್ಸ್ ಎಲ್ಲ ಬರ್ದಿದ್ದೀನಿ, ನೋಟ್ ಆನ್ ದಿಸ್. ಸೇಮ್ ಇದಕ್ಕೆ ಡೆರಿವೇಶನ್ ನಿಮಗಿಲ್ಲ. ಐ ಗಿವ್ ಯು ದ ಫಾರ್ಮುಲಾ ಅಂಡ್ ರಿಮೆಂಬರ್ ದಟ್ ಫಾರ್ಮುಲಾ. ನೋಡಿ, ಇವಾಗ ದಿಸ್ ಇಸ್ ದ ಇನ್ಸಿಡೆಂಟ್ ರೇ, ಡ್ರಾ ಒನ್ ನಾರ್ಮಲ್, ಇಟ್ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್. ಅಗೈನ್ ಡ್ರಾ ಒನ್ ನಾರ್ಮಲ್ ಅಟ್ ದಿಸ್ ಪಾಯಿಂಟ್, ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್. ಸಿ ದಟ್ ದ ಇನ್ಸಿಡೆಂಟ್ ರೇ ಪ್ರೊಡ್ಯೂಸ್ ನೋಡಿ ಹಿಂಗ್ ಹೋಗಿದೆ, ಅಂಡ್ ಎಮರ್ಜೆಂಟ್ ರೇ ನೋಡಿ, ಈ ರೇ ಮತ್ತೆ ಇನ್ಸಿಡೆಂಟ್ ನೋಡಿ, ದಿಸ್ ಇಸ್ ಕಾಲ್ಡ್ ಇನ್ಸಿಡೆಂಟ್ ರೇ. ಅದೇನಾಗಿದೆ ನೋಡಿ, ಪ್ಯಾರಲ್ ಆಗಿದೆಯಾ, ಬಟ್ ಏನಾಗಿದೆ, ದೇರ್ ಇಸ್ ಎ ಡಿಸ್ಪ್ಲೇಸ್ಮೆಂಟ್, ಡೆಲ್ಟಾ ಎಕ್ಸ್ ಅಂತ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಲ್ಯಾಟ್ರಲ್ ಶಿಫ್ಟ್. ಹಂಗಿದ್ರೆ ಇದು ಗ್ಲಾಸ್ ಸ್ಲಾಬ್ ಅಂತ ಇಟ್ಕೊಳ್ಳಿ ಮಕ್ಕಳ, ಗೊತ್ತಾಯ್ತಲ್ಲ. ಇದು ಏರ್ ಅಂತ ಇಟ್ಕೊಳ್ಳಿ, ಇದು ಐ, ಇದು ಆರ್. ಹಂಗಿದ್ರೆ ಇದೇನಾಗಿರೋದು ಬೇಕು ಹೇಳಿ, ದಿಸ್ ಇಸ್ ಕಾಲ್ಡ್ ಐ ಮೈನಸ್ ಆರ್, ಡಿವಿಯೇಷನ್ ತಾನೆ, ದಿಸ್ ಇಸ್ ಐ ಮೈನಸ್ ಆರ್. ಮಕ್ಕಳ ಗೊತ್ತಾಯ್ತೇನ್ರು? ಫೈನ್. ಹಂಗಿದ್ರೆ ಲೆಟ್ ಆರ್ ಬಿ ದ ಆಂಗಲ್ ಆಫ್ ರಿಫ್ರಾಕ್ಷನ್. ಇದು ಎಷ್ಟಾಗಿರುತ್ತೋ ಇದು ಅಷ್ಟೇ ಇರ್ಬೇಕು ತಾನೆ. ಆಲ್ಟರ್ನೇಟ್ ಆಂಗಲ್ಸ್, ಇದು ಆರ್ ಆಗಿದ್ರೆ ಇದು ಆರ್ ಆಗಿರ್ಬೇಕು. ಇವಾಗ ಇಟ್ ಬೆಂಡ್ಸ್ ಅವೇ, ಇ ಅಂತ ಬರೀತೀನಿ, ಆಂಗಲ್ ಆಫ್ ಎಮರ್ಜೆನ್ಸ್, ಸ್ಮಾಲ್ ಲೆಟರ್ ಇ, ಆಂಗಲ್ ಆಫ್ ಎಮರ್ಜೆನ್ಸ್ ಅಂತ ಬರ್ತೀನಿ ಮಕ್ಕಳ, ಗೊತ್ತಾಯ್ತಲ್ಲ. ಸೊ ದಿಸ್ ಈಸ್ ರೈಟ್ ಆಂಗಲ್, ಕರೆಕ್ಟಾ, ಇದು ರೈಟ್ ಆಂಗಲ್. ಸೊ ಇವಾಗ ನಮಗೆ ಈ ಡಿಸ್ಟೆನ್ಸ್ ಬೇಕು, ನಮಗೆ ಬಿ ಸಿ ಅನ್ನೋ ಪಾಯಿಂಟ್ ಬೇಕು, ಡಿಸ್ಟೆನ್ಸ್ ಬೇಕು. ಸೊ ಬಿ ಸಿ ಇಸ್ ಈಕ್ವಲ್ ಟು, ಇಫ್ ಟಿ ಇಸ್ ಅ ಥಿಕ್ನೆಸ್ ಆಗಿದ್ರೆ ಆಯ್ತಾ, ದೆನ್ ದಿಸ್ ವ್ಯಾಲ್ಯೂ ಆಫ್ ಬಿ ಸಿ ಇಸ್ ಈಕ್ವಲ್ ಟು ಟಿ ಬೈ cos r into sin of I minus r ಅಂತ. t by cos r into sin of I minus r ನೋಡಿ. ಇದು ನಿಮ್ಗೆ ಡೆರಿವೇಶನ್ ಬೇಕಾ ಇಲ್ಲ ನಮಗೆ,
ಕಾಸ್ ಆರ್ ಆದ್ರೂ ಕೂಡ ನೋಡ್ಕೊಳ್ಳಿ, ಕಾಸ್ ಆರ್ ಬೇಕು ನನಗೆ, ಆಯ್ತಾ, ಕಾಸ್ ಆರ್ ರೈಟ್ ಆಂಗಲ್ ಟ್ರಯಾಂಗಲ್ ತಾನೆ,